180 ಕಿಲೋಮೀಟರ್ ಸ್ಪೀಡಲ್ಲಿ ಒಂದು 4 ಜನ ಹುಡುಗರಿದ್ರು. ಇದನ್ನ ಹಾರಿ ನನ್ನ ಮೇಲೆ ಬಂದು ಬಿದ್ಬಿಟ್ರು. ಡಿವೈಡರ್ ಹಾರಿ? ಹೌದು. ಅದರಲ್ಲಿ ನಂದೊಂದು ಕಾಲು ಹೋಯ್ತು, ಕೈ 3 ಪೀಸ್ ಆಯ್ತಿದ್ದು, ತಲೆ ಪೂರ್ತಿ ಒಡೀತು. ನಂಗೆ ಸರಿ ಸುಮಾರು ಒಂದು 15 ರಿಂದ 20 ಲಕ್ಷ ರೂಪಾಯಿ ಖರ್ಚಾಯ್ತು. ಸ್ನೇಹಿತರೆ, ನಿಮ್ಗೆಲ್ರಿಗೂ ಬೆಂಗಳೂರಿನ ಈ ದೇವ್ರ ಚಿಕ್ಕನಹಳ್ಳಿ ಏರಿಯಾಗೆ ಆತ್ಮೀಯವಾದ ಸ್ವಾಗತ. ಭಾರತದ ಖ್ಯಾತ ಫೋಟೋ ಜರ್ನಲಿಸ್ಟ್, ಹಿರಿಯ ಫೋಟೋ ಜರ್ನಲಿಸ್ಟ್ ನಮ್ಮ ಜೊತೆಗೆ ಸುಧೀರ್ ಶೆಟ್ಟಿ ಅವರಿದ್ದಾರೆ. ನೀವು ಹಂಗಂದ ತಕ್ಷಣ ಯಾರು ಇವರು ಎಲ್ಲೋ ನೋಡಿದೀವಿ ಅಂತ ಅನಿಸ್ತಿರ್ಬೋದು ಸ್ನೇಹಿತರೆ. ಒನ್ ಆ್ಯಂಡ್ ಓನ್ಲಿ ಜನಜಾಗೃತಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಮೂಲಕ 3-4 ಲಕ್ಷ ಜನ ಫಾಲೋವರ್ಸ್ನ ಹೊಂದಿರುವಂಥ ನಮ್ಮ ಸುಧೀರ್ ಶೆಟ್ಟಿ ಅವರು. ಅಂದರೆ ಅವ್ರನ್ನ ನಾವೆಲ್ಲರೂ ಇತ್ತೀಚೆಗೆ ಜನಜಾಗೃತಿ ಮಾಧ್ಯಮದ ಮೂಲಕ ನೋಡ್ತಿರ್ತೀವಿ. ಬಟ್ ಅವರು ಮಾಡಿರುವಂಥ ಕೆಲಸ, ಸೇವೆ, ಓಡಾಡಿರುವ ದೇಶಗಳು, ಓಡಾಡಿರುವಂಥ ಭಾರತ ಇದೆಯಲ್ಲ, ಕಂಡಿರುವ ಜಗತ್ತಿದೆಯಲ್ಲ, ತುಂಬಾ ದೊಡ್ಡದು. ಅನೇಕ ದೇಶಗಳನ್ನು ಸುತ್ತಾಡಿ ರಿಪೋರ್ಟ್ ಮಾಡಿರುವಂಥವ್ರು, ಭಾರತದ ಅನೇಕ ರಾಜ್ಯಗಳನ್ನ ಸುತ್ತಾಡಿ ಅಪರೂಪದ ಸುದ್ದಿಗಳನ್ನ ಅವರು ಪ್ರಸಾರ ಮಾಡಿರುವಂಥವ್ರು ಸ್ನೇಹಿತರೆ. ಒಂದು ಕಾಲದಲ್ಲಿ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಬರೋಕ್ಕೆ ಮೊದಲು ಸ್ನೇಹಿತರೆ ಎಲ್ಲವನ್ನು ದಾಖಲಿಸೋಣ. ಸ್ವಾಗತ ನಿಮಗೆ ಜನಜಾಗೃತಿ ಮಾಧ್ಯಮದ ಸುಧೀರ್ ಶೆಟ್ಟರ ಬದುಕಿಗೆ, ಅವರ ಕಥೆಗೆ. ಸರ್, ಬಹಳ ಧನ್ಯವಾದ ನೀವು ನಮ್ಮ ಸಂದರ್ಶನ ಕೂಡ ಕೊಟ್ಬಿಟ್ಟು. ನಮ್ಮಂತ ಕಲಾ ಮಾಧ್ಯಮದವ್ರು ಸಂದರ್ಶನ ಮಾಡಿದ ಕೂಡಲೇ ಭಾರಿ ಖುಷಿ ಅನಿಸ್ತು ನನಗೆ. ಯಾಕಂತ ಹೇಳಿದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ತಲುಪುತ್ತೆ. ಆಮೇಲೆ ವಿಶೇಷವಾಗಿ ಒಂದು ಪ್ಲಾಟ್ಫಾರ್ಮ್ ಹಾಕಿದ್ರ ನೀವು ಕಲಾ ಮಾಧ್ಯಮದವರು. ಸಾಮಾನ್ಯ ಜನರನ್ನ ಸಂದರ್ಶನ ಮಾಡೋದು ಒಂದು ತೋರಿಸ್ಕೊಟ್ರ. ಮೊದಲು ನಾವೆಲ್ಲ ಸೆಲೆಬ್ರಿಟಿಗಳನ್ನ ಸಂದರ್ಶನ ಮಾಡೋದು, ಈ ರೀತಿ ಎಲ್ಲ ನಾವು ನೋಡ್ತಾ ಇದ್ದು. ನಾನು ಇದ್ದೆ ಅದರಲ್ಲಿ, ಸುಮಾರು ಜನರು ಮಾಡ್ತಾ ಇದ್ದೆ, ನಾನು ಸೆಲೆಬ್ರಿಟಿಗಳದಷ್ಟೇ. ನೀವು ಯಾವಾಗ ಈ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ, ಅದರಲ್ಲಿ ವಿಶೇಷವಾಗಿ ನೀವು ಸಾಮಾನ್ಯರು ಸಿನಿಮಾದಲ್ಲಿ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡುವಂಥ, ತೆರೆ ಹಿಂದೆ ಕೆಲಸ ಮಾಡುವಂಥವ್ರದ್ದು, ಆ ನಂತರ ಬೇರೆ ಬೇರೆ ಊರಿಗೆ ಹೋಗಿ ಪರಿಚಯಿಸುವಂಥದ್ದು. ನನಗೊಂದ್ಸರಿ ಇಂಪ್ರೆಸ್ ಆಗಿದ್ದು ನಿಮ್ದು ಇದು ಅಂತ ಹೇಳಿದ್ರೆ, ನೀವು ರಾತ್ರಿ 12:30 ಕೊಪ್ಪಳದಲ್ಲಿ ಒಬ್ಬನ ಇಂಟರ್ವ್ಯೂ ಮಾಡ್ತೀರಾ. ನೀವು ಗಡಿಯಾರದಲ್ಲಿ 12:30 ಆಗಿರುತ್ತೆ. ಇದು ದೊಡ್ಡ ಸಾಹಸದ ಕೆಲಸ ಇದು. ಯಾಕಂತ ಹೇಳಿದ್ರೆ ಸುಮಾರು ಜನ ನಾನು ಇವತ್ತಿನ ಯೂಟ್ಯೂಬರ್ ಅಂತ ಹೇಳ್ತಾರೆ. ನನಗೆ ಈಗಲೇ 50-55 ವರ್ಷ ಆಗ್ಬಿಟ್ಟಿದೆ. ನಾನು ಬೇರೆ ಜಗತ್ತಲ್ಲಿ ಇದ್ದದ್ದವ್ರು ಈ ಜಗತ್ತಿಗೆ ಬಂದೆ ಕೊರೋನಾ ಹತ್ರ. ಆದ್ರೆ ಅದ್ಭುತವಾದ ಪ್ಲಾಟ್ಫಾರ್ಮ್ ಕರ್ನಾಟಕದಲ್ಲಿ ಕಲಾ ಮಾಧ್ಯಮ ನನಗೆ ಭಾರಿ ಇಷ್ಟ ಆಗಿದ್ದ ಚಾನಲ್ ಅಷ್ಟೇನೆ. ನೀವು ಅದ್ಭುತವಾದ ಪ್ಲಾಟ್ಫಾರ್ಮ್ ಹಾಕಿದವರು, ನಿಮ್ಮಿಂದನೇ ನೂರಾರು ಚಾನಲ್ಗಳು ಇವತ್ತು ಯಾವ ರೀತಿ ಮಾಡ್ಬೇಕಂತ ಕಲ್ತ್ರು. ನೀವು ಗೊತ್ತಿದ್ದು ಪ್ರಯತ್ನ ಮಾಡಿದ್ರು, ಗೊತ್ತಿರ್ಲಾರ್ದು ಮಾಡಿದ್ರು, ಆದ್ರೆ 100% ಅದಕ್ಕೆ. ಯಾಕಂದ್ರೆ ಇದಕ್ಕೆ ಹೇಳ್ತಾರೆ, ಮನುಷ್ಯ ಹಾರ್ಡ್ ವರ್ಕಿಂದ ಲಕ್ ಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಕ್ಯಾಮ್ರಾಮನ್ ನಮ್ಮ ಹೊಂಬಳವ್ರು ಇದ್ದಾರೆ, ಅವ್ರು ರವಿರಾಜು, ನನಗೆ 20 ವರ್ಷದಿಂದ ಪರಿಚಯ ಅವರು. ಓಕೆ. ಏನು ಅವರೆಲ್ಲ ಫೋಟೋಗ್ರಾಫಿಯಲ್ಲಿ ಇದ್ದಂಥವ್ರು. ನಾನು ನೋಡಿದ್ದೇನೆ ಅವ್ರನ್ನೆಲ್ಲರನ್ನು. ಆದ್ರೆ ಸಡನ್ನಾಗಿ ನೀವು ಯೂಟ್ಯೂಬ್ ಮಾಡಿದ ನಂತರ, ಅದಕ್ಕಿಂತ ಮೊದಲು ನಾವು ಸ್ಟೋರಿಗಳನ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು. ನೀವು ಸಡನ್ನಾಗಿ ಊರು ತಿರುಗೋದು, ಆಮೇಲೆ ಎಲ್ಲರೂ ಏನು ತಿಳಿತಾರೆ ಅಂತ ಹೇಳಿದ್ರೆ, ಒಂದು ಸಬ್ಜೆಕ್ಟ್ ಹಾಕಿದ ಕೂಡಲೇ ಇವತ್ತೇ ಮಾಡಿದರೆ ಇವತ್ತು ಮುಗಿದೋಯ್ತು ಅಂತ ತಿಳಿತಾರೆ. ಅದು ಯಾವುದೋ ಟ್ರೆಂಡಿಂಗಲ್ಲಿ ಅದು ತುಂಬ ಹವಾ ಆಗುತ್ತೆ. ಆದರೆ ಡೈಲಿ ಯೂಟ್ಯೂಬ್ ನಡೆಸೋದಿಲ್ಲ, ಅದು ಭಾರಿ ಕಷ್ಟದ ಕೆಲಸ. ಅದಕ್ಕೆ ಯಾಕಂದರೆ ಕಂಟೆಂಟ್ ಹುಡುಕಬೇಕು. ಆ ಕೆಲಸ ನೀವು ಡೈಲಿ 3 ಪ್ರೋಗ್ರಾಮ್ ಬಿಡ್ತೀರಂದ್ರೆ ಅದು ಭಾರಿ ದೊಡ್ಡ ಕೆಲಸ ರೀ, ಸಾಹಸ. ನೀವು ಇಷ್ಟೆಲ್ಲ ಊರು ತಿರುಗ್ತೀರಾ, ಹೆಂಗರಿದ್ದೀರಾ, ಹೀಗೆ ಮಾಡಿರೋ ಸಾಹಸದ ಮುಂದೆ ಏನೂ ಅಲ್ಲ. ಯಾಕಂದ್ರೆ ಮುಂಬೈ ಕಾಮಾಟಿಪುರದ ವೇಶ್ಯ ಹೆಣ್ಣು ಮಕ್ಕಳ ಬದುಕನ್ನು ರೋಚಕವಾಗಿ ದಾಖಲಿಸಿದವರು ಅವರು. ಅನೇಕ ದೇಶದ ರೋಚಕ ಕಥೆಗಳಿಗೆ ಅವರು ಸಾಕ್ಷಿಯಾದವರು. ಎಲ್ಲ ಕೇಳೋಣ. ಸ್ವಾಗತ ಜನಜಾಗೃತಿಯ ಕಥೆಗೆ. ಅಷ್ಟು ಮಾತ್ರ ಅಲ್ಲ, ಜನಜಾಗೃತಿಯ ಕಥೆ ಬಹುಶಃ ಒಂದು 20%, 80% ನಮ್ಮ ಸುಧೀರ್ ಶೆಟ್ಟರ ಅನುಭವಗಳಿದ್ದಾವೆ. ಎಲ್ಲವನ್ನು ಕೇಳೋಣ. ಅವ್ರ ಮನ ಸ್ವಾಗತ, ವೆಲ್ಕಮ್. ಬನ್ನಿ ಸರ್. ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿದ್ದೇವೆ. ನೀವು ಹಿಂದೆಲ್ಲ ನೋಡ್ಬೋದು. ವಿಶೇಷ ವ್ಯಕ್ತಿಯನ್ನ ಪರಿಚಯಿಸಬೇಕು. ಏನ್ ಸರ್, ಫುಲ್ ಅಪಾರ್ಟ್ಮೆಂಟ್ ಮಾಲೀಕರು ನೀವು? ಇಲ್ಲ, ಇವರ ಅಪಾರ್ಟ್ಮೆಂಟ್ ಮಾಲೀಕರು. ಓಕೆ. ನಾನು ಅಪಾರ್ಟ್ಮೆಂಟ್ ಮಾಲೀಕ ಅಲ್ಲ. ಸುಮಾರು ಇದರಲ್ಲಿ ವರ್ಷಗಳ ಹಿಂದೆ ಅಪಾರ್ಟ್ಮೆಂಟ್ ತಗೊಂಡೆ. ಓಕೆ. ಆಮೇಲೆ ಇನ್ನೊಂದು ಮನೆ ಇದೆ. ಆಮೇಲೆ ಟೋಟಲ್ ನಿಮ್ಗೆ ಎಷ್ಟು ಮನೆ ಇರೋದು ಬೆಂಗಳೂರಲ್ಲಿ? ಸರ್, ನನ್ನ ಹತ್ರ 2 ಮನೆ ಇದೆ. ಫ್ಯಾಮಿಲಿ? ನನ್ನ ಫ್ಯಾಮಿಲಿ ಬಂದ್ಬಿಟ್ಟು ಆಕ್ಚುಲಿ ನನ್ನ ವೈಫ್ ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಓಕೆ. ಹೀಗಾಗಿ ಅವ್ರೇನಂದ್ರೆ ಮೊದಲು ಬಾಂಬೆಯಲ್ಲಿದ್ರು, ಮತ್ತೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ಓಕೆ. ಮಂಗಳೂರಿನಿಂದ ತಮಿಳ್ನಾಡಲ್ಲಿದ್ದಾರೆ. ಹೀಗಾಗಿ ನಾನು ಮನೇಲಿ ಒಬ್ಬರೇ ಇರ್ತೀನಿ ಈಗ. ಓಕೆ. ನಮ್ಮ ತಾಯಿಯವರು ಇವತ್ತು ನಮ್ಮ ತಮ್ಮನ ಮನೆಯಲ್ಲಿದ್ದಾರೆ. ಓಕೆ. ಹಾಗಾಗಿ ಅವರು ಇರೋದು. ಆಮೇಲೆ ನಾನು ನಿಮ್ಗೆ ಗೊತ್ತಿರ್ಬೋದು, ಒಂದು 6 ತಿಂಗಳ ಹಿಂದೆ ನನ್ನ ಕಾರ್ ಆಕ್ಸಿಡೆಂಟ್ ಆಯಿತು. ಒಂದು 6-7 ತಿಂಗಳ ಹಿಂದೆ ಬೆಂಗಳೂರು ಮೈಸೂರು ಹೈವೇಲಿ ದೊಡ್ಡ ಆಕ್ಸಿಡೆಂಟ್ ಆಯ್ತು ಕಾರ್ದು. ಇನ್ನೊಂದು ಆ ಸೈಡಿಂದ ಬರುವಂಥ ಕಾರ್ ನನ್ನ ಮೇಲೆ ಬಂದು ಬಿದ್ದುಬಿಡ್ತು. ದಶಪಥ ರಸ್ತೆ? ಹೌದು, ಹೊಸ ಇದರಲ್ಲಿ. ನಾನು ಪೂರ್ತಿ ಕಾರೇ ಹೊರಟೋಯ್ತು. ಆ ಸಮಯದಲ್ಲಿ ಅರ್ಜುನ ಆನೆ ಸತ್ತಿತ್ತು. ಆ ಸ್ಟೋರಿ ಮಾಡ್ತಾ ಇದ್ದೆ. ನಾನು ಬಂಡೀಪುರಕ್ಕೆ ಹೋಗ್ತಾ ಇದ್ದೆ. ನಿಮ್ಮ ಚಾನಲಲ್ಲಿ ಆನೆಗಳು, ಮಾವುತರುಗಳ ಕಥೆ ತುಂಬಾ ಚೆನ್ನಾಗಿ. ಹೌದು. ಕೆಲವು ಆನೆಗಳು ಮರ ಇಲ್ಲ ಅಂದ್ರೆ ಸುರ್ರ್ ಅಂತ ಸೌಂಡ್ ಮಾಡ್ತವೆ, ಇಲ್ಲ ಕಿವಿ ಪಟ 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 ಬಡ್ಕಂತವೆ. ಹಾಗಾಗಿ ಹೋಗ್ತಾ ಇದ್ದೆ ನಾನು. ಅವಾಗ ಡಾಕ್ಟರ್ ಚಿಟಿಯಪ್ಪ ಅವರು ಅದ್ರ ಬಗ್ಗೆ ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಅದು ಶ್ರೀರಂಗಪಟ್ಟಣದ ಮೇಲೇನೆ ಏನಾಯ್ತು ಅಂದ್ರೆ, ಆ ಕಡೆಯಿಂದ ಬರುವಂಥದ್ದು ಒಂದು 180 ಕಿಲೋಮೀಟರ್ ಸ್ಪೀಡಲ್ಲಿ ಒಂದು 4 ಜನ ಹುಡುಗರಿದ್ರು. ಇದನ್ನ ಹಾರಿ ನನ್ನ ಮೇಲೆ ಬಂದು ಬಿದ್ದುಬಿಟ್ರು. ಡಿವೈಡರ್ ಹಾರಿ? ಹೌದೌದು, ಡಿವೈಡರ್ ಹಾರಿ ನನ್ನ ಮೇಲೆ ಬಂದು ಬಿದ್ದು ನನ್ನ ಕಾರ್ ಇಡೀ ಸಂಪೂರ್ಣ ನುಜ್ಜಾಯಿತು. ಅದರಲ್ಲಿ ನಂದೊಂದು ಕಾಲು ಹೋಯ್ತು, ಈ ಕಾಲು ತುಂಡಾಯಿತು, ಕೈ 3 ಪೀಸ್ ಆಯ್ತಿದ್ದು,
ತಲೆ ಪೂರ್ತಿ ಒಡೀತು. ನನಗೆ ಅದೃಷ್ಟವಶ ತುಂಬ ಬೇಗನೆ ಆಸ್ಪತ್ರೆ ಕರ್ಕೊಂಡೋದ್ರು ಮೈಸೂರಿಗೆ. ಅಲ್ಲಿ ಸುಮಾರು ದೊಡ್ಡ ಮಟ್ಟದ ಟ್ರೀಟ್ಮೆಂಟ್ ಆಯ್ತು ನನಗೆ. 1 ತಿಂಗಳದವರೆಗೆ ನಾನು ಬೆಡ್ಡಲ್ಲೇ ಬಿದ್ದಿದ್ದೆ. ಅಂದರೆ ಕೆಲವೊಮ್ಮೆ ಈ ರೀತಿ ಹೋಗೋತಿ ನಾವು ಯೂಟ್ಯೂಬ್ ಸ್ಟೋರಿ ಮಾಡ್ತೇವಲ್ಲ, ಆ ಟೈಮಲ್ಲಿ ಭಾರಿ ಹುಷಾರಿಯಾಗಿರ್ಬೇಕು ಅನ್ನೋದು ತುಂಬ ಇದು ಯಾಮಾರ ನಾವೇ ಸ್ಟೋರಿ ಆಗಿಬಿಡ್ತೀವಿ. ಗ್ಯಾರಂಟಿ ಸ್ಟೋರಿ ಆಗಿಬಿಡ್ತೇವೆ. ಯಾಕಂತ ಹೇಳಿದ್ರೆ ನನ್ನ ಪಾಪ ಆ ಸೈಡ್ ಬಿದ್ದವರೆಲ್ಲ ಅವ್ರು ಅದರಲ್ಲಿ ಒಬ್ರು ಹೊಟ್ಟೆ ಹೋಗ್ಬಿಟ್ರು ಪಾಪ. ಯಾರು ಆ 4 ಜನದಲ್ಲಿ ಒಬ್ರು ಯಂಗರ್ಸಿಗೆ ನಾನು ಅದೇ ಹೇಳೋದು, ತುಂಬ ಆರಾಮಾಗಿ ನಡೆಸಿ. ಆ ನಂತರನೇ ನಾನು ಇದನ್ನೇನಂತ ಹೇಳಿದ್ರೆ ಇದನ್ನು ಸ್ಟೋರಿ ಮಾಡಿದ್ದು ನಾವು ಅದನ್ನು. ಆ ನಂತರ ಈಗ ಅಲ್ಲಿ ನಿಮಗೆ ನೋಡ್ಬೋದು ನೀವು, ಪ್ರತಿ 5,000 ಫೈನ್ ಇದೆ ಅಲ್ಲಿ. ತುಂಬಾ ಸ್ಟ್ರಿಕ್ಟ್ ಫೈನ್ ಇದೆ. ತುಂಬಾ ಸ್ಟ್ರಿಕ್ಟ್ ಫೈನ್ ಇದೆ ಸ್ಪೀಡಿಗೆ. ಆಮೇಲೆ ಎಲ್ಲ ಕಡೆನೂ ಕ್ಯಾಮ್ರಾ ಹಾಕಿದ್ದಾರೆ ಈಗ. ಯಾಕಂತ ಹೇಳಿದ್ರೆ ಆ ಒಟ್ಟು 560 ಜನ ಏನೋ ಹೊರಟೋಗ್ಬಿಟ್ರಂತೆ ಈ ಶಾರ್ಟ್ ಸ್ಪಾನ್ ಅಲ್ಲಿ. ಈ ಒಂದು ಉದ್ಘಾಟನೆಗೆ ಬಹಳ ರೀಸೆಂಟ್ ಅಲ್ಲ, ಅದಕ್ಕಿಂತ ಮೊದಲಿಂತಾನು ಸೇರಿಸಿ ಅಂದ್ರೆ ಇತ್ತೀಚೆಗೆ 1 ವರ್ಷದೊಳಗೆ ಸುಮಾರು ಆಕ್ಸಿಡೆಂಟ್ ಆದ ಬೆಂಗಳೂರು ಮೈಸೂರು ಮಧ್ಯ. ಈ ರೀತಿ ಆದ ನಂತರನೇ ಅದು ಮಾಡಿರೋದು. ಎಲ್ಲದಕ್ಕೂ ಬಹುತೇಕ ಕಾರಣ ಓವರ್ ಸ್ಪೀಡ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 180, 200 ಸ್ಪೀಡಲ್ಲಿ ಹೊಡಿತಾರೆ ಹುಡುಗರು. ಸ್ಟಾರ್ಟಿಂಗ್ ಲೈಸೆನ್ಸ್ ಬಂದಿರುತ್ತೆ, ಅವ್ರಿಗೆ ಗೊತ್ತಿರುವುದಿಲ್ಲ ನಾವು ಹೇಗೆ ಕಾರ್ ಇದು ಮಾಡ್ಬೇಕಂತ ಹೇಳಿ. ಅವ್ರಿಗೆ ಸ್ಪೀಡ್ ಹೋಗೋದು ಗೊತ್ತಿರುತ್ತೆ, ಕಂಟ್ರೋಲ್ ಮಾಡ್ಬೇಕಂತ ಗೊತ್ತಿಲ್ಲ. ಭಾರತದ ರಸ್ತೆಗಳು ಹೇಗಂತ ಹೇಳಿದ್ರೆ ಅದು ಯಾವತ್ತೂ 100-120 ಕಿಲೋಮೀಟರ್ ಸ್ಪೀಡ್ಗೆ ಅಷ್ಟೇ ಸೀಮಿತ. ನಾವು ಡ್ರೈವಿಂಗ್ ಮಾಡೋದು ಕಲ್ತಿರೋದು ಅಷ್ಟೇ ನಾವು ಇಲ್ಲಿ. ಯಾಕಂತ ಹೇಳಿದ್ರೆ ನಾನು ಒಳ್ಳೆ ಡ್ರೈವರ್ ಅಲ್ಲ, ನನ್ನ ದೇವರ ಅದೃಷ್ಟವಶಾತ್ ನಾನು ಮುಂದಿರೋನು ಒಳ್ಳೆ ಡ್ರೈವರ್ ಆಗಿರಬೇಕು. ನಾನು ಯಾವತ್ತೂ ಹೇಳೋದು. ಸೊ ನಾನೊಬ್ಬ ಸರಿ ಇದೆ ದೇವರಾಣೆ, ಇದು ಯಾವತ್ತೂ ಇದು ತಿಳ್ಕೊಬಾರ್ದು ನಾನು ಮಹಾ ಡ್ರೈವರು ನಾನು ಕಿಲಾಡಿ ಅಂತ ಹೇಳಬಾರ್ದು. ನನ್ನ ಮುಂದೆ ಇರೋನು ಒಳ್ಳೆ ಡ್ರೈವರ್ ಇರಬೇಕು. ಯಾಕಂತ ಹೇಳಿದ್ರೆ ನಾನು ಜಿಪ್ಸಿ ತೊಗೊಂಡು ಹಿಮಾಲಯದವರೆಗೆ ಹೋಗಿದ್ದೇನೆ ಗಾಡಿ ತಗೊಂಡು ಇದಕ್ಕೆ. ಆದರೆ ನಾನು ಡ್ರೈವರು ಸುಮಾರು ನಾನು ಒಂದೊಂದು ದಿವಸಕ್ಕೆ ಅಂತ ಹೇಳಿದ್ರೆ ಇಲ್ಲಿಂದ ಡೆಲ್ಲಿವರೆಗೆ ಕಾರ್ ತೊಗೊಂಡೋಗ್ತಾ ಇದ್ದೆ ನಾನು. ಅಂತ ಎಕ್ಸ್ಪೀರಿಯನ್ಸ್. ಹೌದು, ಅಂತ ಎಕ್ಸ್ಪರ್ಟ್ ಡ್ರೈವರು. ಆದರೆ ದೇವರಾಣೆ ನಾನು ಒಳ್ಳೆ ಡ್ರೈವರ್ ಆಗಬಾರ್ದು. ನಾನು ಒಳ್ಳೆ ಡ್ರೈವರ್ ಅಂತ ಯಾವತ್ತೂ ತಿಳ್ಕೊಬಾರ್ದು. ನಾವು ಒಳ್ಳೆ ಡ್ರೈವರ್ ಆಗಿಬಿಟ್ರೆ ಏನೂ ಆಗೋದಿಲ್ಲ. ನನಗಿಂತ ಹೆಚ್ಚಾಗಿ ನನ್ನ ಮುಂದೆ ಬರೋ ನಾನು ಒಳ್ಳೆ ಡ್ರೈವರ್ ಆಗಿರಬೇಕು. ಆವಾಗಷ್ಟೇ ನೀವು ಡ್ರೈವಿಂಗಲ್ಲಿ ಒಳ್ಳೆ ನೀವು ಸೇಫ್ ಆಗಿ ಹೋಗ್ಲಿಕ್ಕೆ ಸಾಧ್ಯ. ಅದನ್ನ ನಾವು ಯಾವತ್ತೂ ಸುರಕ್ಷಿತವಾಗಿರಕ್ಕೆ ಸಾಧ್ಯ. ಹೌದು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತೇನಂದರೆ ಹೈವೇಗಳು ಮಾಡಿದ್ದಾರೆ ವಿಪರೀತವಾಗಿ. ಹೈವೇಗಳು ಒಂದು ಕಡೆ ಚೆನ್ನಾಗಿರುತ್ತೆ, ಒಂದು ಕಡೆ ಚೆನ್ನಾಗಿರೋದಿಲ್ಲ. ಆಮೇಲೆ ನಿಮ್ಗೆ ಗೊತ್ತು, ನಾವು ಈ ದೇಶದ ನಾಗರಿಕರಾಗೂ ಇಷ್ಟೆಲ್ಲ ರೋಡ್ ಟ್ಯಾಕ್ಸ್ ಕಟ್ಟಿ ನಾವು ಅದೇ ಹೈವೇಗಳಲ್ಲೇ ಇವತ್ತೇನಂತ ಹೇಳಿದ್ರೆ ಅಷ್ಟು ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದೇವೆ. ಎಲ್ಲಿ ನಿಮಗೆ ಸೇಫ್ಟಿ ಇದೆ? ಇವತ್ತೇನೋ ಬೆಂಗಳೂರು ಮೈಸೂರು ಹೊಸದಾಗಿದೆ. ಅದೇ ನೀವು ಬೆಂಗಳೂರಿನಿಂದ ತುಮಕೂರುವರೆಗೆ ಹೋಗಿ ರಸ್ತೆ ಹೇಗಿದೆ, ಅದಕ್ಕೆ ಎಷ್ಟು 2 ಟೋಲ್ ಇದೆ, ಎಷ್ಟು ದುಡ್ಡು ಕೊಡ್ತೀರಾ ನೀವು? ನಾವು ಗಾಡಿ ತೊಗೊಳ್ತೀವಿ, ರೋಡ್ ಟ್ಯಾಕ್ಸ್ ಕೊಡೋದಿಲ್ವಾ? ಕೊಡ್ತಿದೆ. ಅಲ್ಲಿಂದ್ರೆ ನೀವು ಚಿತ್ರದುರ್ಗದವ್ರಿಗೆ ಹೋಗ್ತೀರಾ, ಹೈವೇನ ಒಂದ್ಸರಿ ಚೆಕ್ ಮಾಡಿ. ನಿಮ್ಮಂಥ ಮಾಧ್ಯಮದವ್ರು ನೋಡ್ಬೇಕು ಅದನ್ನೆಲ್ಲ, ಕಲಾ ಮಾಧ್ಯಮದವ್ರು. ಯಾಕೆ ನೀವು ಎಂಟೈರ್ ಎಲ್ಲ ಕಡೆ ತರ್ತೀರಾ. ಅಲ್ಲಿ ಎಷ್ಟು ಆ ರೋಡಲ್ಲಿ ಗುಂಡಿಗಳಿದಾವೆ ನೋಡಿ, ಎಷ್ಟು ಆಕ್ಸಿಡೆಂಟ್ಗಳಾಗೋದಿಲ್ಲ. ಮೊನ್ನೆ ದಸರಾ ಹಬ್ಬ ಮುಗಿದ ಮೇಲೆ ನಾವು ಕಂಪ್ಲೀಟ್ ಕೊಪ್ಪಳ ಶೂಟ್ಗೆ ಹೋಗಿದ್ವಿ. ಒಂದು 8-10 ದಿವಸ ಮುಗಿಸಿ ಬರ್ತಿರ್ಬೇಕಾದ್ರೆ ಇಡೀ ಹೈವೇ NH4 ಫ್ರಮ್ ಚಿತ್ರದುರ್ಗ ಟಿಲ್ ಬ್ಯಾಂಗ್ಳೂರ್ ಪ್ರತಿ 20 ಕಿಲೋಮೀಟ್ರ್ ಒಂದೊಂದು ಕಟ್ ಮಾಡಿ ಅದನ್ನು ಸರ್ವಿಸ್ ರೋಡ್ ಮುಖಾಂತರ ಎಷ್ಟೋ ಕಿಲೋಮೀಟ್ರ್ ಬಿಟ್ಟು ಚಿತ್ರದುರ್ಗ ಟು ಬ್ಯಾಂಗ್ಳೂರ್ ಎಷ್ಟೇ ಸ್ಲೋ ಬಂದರೂ 4 ಅವರ್ಸಿಗೆ ಬರ್ಬೋದು. 10 ಅವರ್ಸ್ ಆಗಿದೆ. ನಾವು ಅದಕ್ಕೆ ಇದು ಬೇರೆ ಕಟ್ಟಬೇಕು, ಟೋಲ್ ಕಟ್ಟಬೇಕು. ಹೇಳಿದ್ರೆ ಇದನ್ನು ನಮ್ಮ ದೇಶದ ಬಗ್ಗೆ ಕೆಟ್ಟದಾಗಿ ಯಾಕೆ ಮಾತಾಡ್ತೀಯಾ, ನಮ್ಮ ನಾಡು ಬಗ್ಗೆ ಕೆಟ್ಟದಾಗಿ ಯಾಕೆ ಮಾತಾಡ್ತೀಯ, ಇಲ್ಲಿ ಹುಟ್ಟಿದ್ಯಾ, ಅನ್ನ ತಿಂದಿದ್ಯಾ, ಇಂಥ ನಾನ್ಸೆನ್ಸ್ ಕಾಮೆಂಟ್ಗಳು ಹಾಕೋದು ಕಲ್ತವ್ರು ಜನ. ಆಮೇಲೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವೈಜ್ಞಾನಿಕವಾದ ಏನಂತ ಹೇಳಿದ್ರೆ ಒಂದು ರಸ್ತೆಗಳು ಅಂತ ಹೇಳಿದ್ರೆ ಅವೈಜ್ಞಾನಿಕ ಅಂತ ಹೇಳಿದ್ರೆ ನಿಮಗೆ ನೀವು ಆ ಟೋಲ್ಗಳು ಬರ್ತಾವ, ಅಲ್ಲಿ ಟಾಯ್ಲೆಟ್ ಎಷ್ಟಿದಾವೆ ನೋಡಿದರೆ ಯಾವತ್ತಾದ್ರೂ? ಒಂದೂ ಇಲ್ಲ ಸರ್. ಇದ್ರು ಯಾವ ಸರಿಗಿದಾವ? ಹೌದಾ? ಹೆಣ್ಮಕ್ಳು ಹೋಗಂಗಿದಾವ? ಒಳ್ಳೆ ಹೆಣ್ಮಕ್ಳು ಆಡೋರು ಗಂಡು ಮಕ್ಳು ಹೋಗಂಗಿದಾವ? ಒಳ್ಳೆ ಯಾರಾದರೂ ಹೋಗಕ್ಕೆ ಸಾಧ್ಯ ಇಲ್ಲ. ನೀವು ನಂಬರ್ 2 ಈಗ ಚಿತ್ರದುರ್ಗ ಹೈವೇ ಟೋಲ್ ಹೇಳಿದ್ರ, ತುಮಕೂರು ಹತ್ರ ಟೋಲಿಗೆ ಬರ್ತೀರಾ, ನೀವು ಅಲ್ಲಿ ಎಷ್ಟು ಗಂಟೆ ನಿಲ್ಬೇಕಾಗತ್ತಾ ಅಲ್ಲಿ ಇದು ಪಾಸ್ ಆಗೋದಕ್ಕೆ? ಇವ್ರು ಫಾಸ್ಟ್ ಟ್ರ್ಯಾಕ್ ಮಾಡಿ ಏನು ಉಪಯೋಗ ಇದೆ? ಅದರ ಉದ್ದೇಶ ಏನು? ನೀವು ಕ್ವಿಕ್ಕಾಗಿ ಹೋಗ್ಲಿ ಅಂತೆಲ್ಲ ದುಡ್ಡು ಕೊಟ್ಕೊಂಡು ಚಿಲ್ಲರೆ ಇಸ್ಕೊಂಡು ನಿಂತ್ಕೋಬೇಡಿ. ಬೇರೆ ದೇಶದಲ್ಲಿ ಹೇಗಿರುತ್ತೆ ಅಂದರೆ ಫಾಸ್ಟ್ ಟ್ರ್ಯಾಕ್ ಅಂತ ಹೇಳಿದ್ರೆ ಸ್ಕ್ಯಾನಿಂಗ್ ಸಿಸ್ಟಮ್ ಇರುತ್ತೆ. ಆ ಸ್ಕ್ಯಾನಿಂಗ್ ಸಿಸ್ಟಮ್ ಇರುತ್ತೆ, ಒಬ್ಬ ಸ್ಕ್ಯಾನರ್ ಹಿಡ್ಕೊಂಡು ನಿಂತ್ಕೊಳ್ತಾನೆ, ಪಟ ಮಾಡ್ತಿರ್ತಾನೆ. ಒಂದು ವೇಳೆ ಏನಾದರೂ ಕೈ ಕೊಡ್ತು ಅಂತ ಹೇಳಿದರೆ, ಇಲ್ಲ ಅಂದರೆ ಸ್ಕ್ಯಾನಿಂಗ್ ಸಿಸ್ಟಮ್ ಇರುತ್ತೆ. ಆದರೆ ನಮ್ಮಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಅತಿ ಹೆಚ್ಚು ನಾವು ದುಡ್ಡು ಕೊಡ್ತೇವೆ. ಆಮೇಲೆ ತುಂಬ ದುರಂತ, ನಮ್ಮ ದುರಾದೃಷ್ಟ ಅಂತ ಹೇಳಿದ್ರೆ ಆ ಇಡೀ ರಸ್ತೆ ರೆಡಿಯಾಗೋದು ನಮ್ಮ ಸರ್ಕಾರ, ನಾವೆಲ್ಲ ಕಟ್ಟಿರೋ ಟ್ಯಾಕ್ಸ್ ಹಣದಿಂದ. ಆಮೇಲೆ ಅದು ಗೇಟ್ ಹಾಕಿ ಕೂತ್ಕೊಳ್ಳೋರು ಬೇರೆ, ಮೇಂಟೆನೆನ್ಸ್ ಅಂತ ಹೇಳಿ. ಕರೆಕ್ಟಾ? ನೀವು ನೆಲಮಂಗಲದಿಂದ ತುಮಕೂರು ಹೊರಗೆ ಹೋಗ್ತೀರಲ್ಲ, ಆ ತುಮಕೂರು ರಸ್ತೆ ಮಧ್ಯೆ ನೀವು ಹೋಗ್ಲಿಕ್ಕೆ ಯೋಗ್ಯ ಇದೆನಾ? ಚಾನ್ಸ್ ಇಲ್ಲ. ಎಷ್ಟು ಹೊತ್ತಾಗುತ್ತೆ ಹೋಗೋದಕ್ಕೆ? ಹಾಗಾದ್ರೆ ಅವ್ರು ಮೇಂಟೆನೆನ್ಸ್ ಮಾಡೋದಕ್ಕೆ ನಾವು ಟೋಲ್ ಕಟ್ಟುತ್ತಾನೆ. ಹೌದು, ಕರೆಕ್ಟಾ? ನಾವು ಸರಾಗವಾಗಿ ಸುಗಮವಾಗಿ ಹೋಗಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ನಾವು ಕಟ್ಟುವಂಥದ್ದು. ಹೌದಾ? ಆ ನೆಲಮಂಗಲದಿಂದ ತುಮಕೂರು ಮಧ್ಯೆ 2 ಟೋಲ್ ಯಾಕೆ ಬೇಕು ನಿಮಗೆ? ಆ್ಯಕ್ಚುಲಿ ರೂಲ್ಸ್ ಇರೋದು 60 ಕಿಲೋಮೀಟರ್ಗೆ ಒಂದು ಟೋಲ್ ಅಂತ ಹೇಳಿ ನಿಯಮ ಇದೆಯಾ?
ಹೌದು, ರೂಲ್ 60 ಕಿಲೋಮೀಟರ್. ನೀವು ತಮಿಳ್ನಾಡು ಹೋಗಿ ಪ್ರತಿ 60 ಕಿಲೋಮೀಟರ್ಗೆ ಒಂದು ಟೋಲ್ ಇರುತ್ತೆ. ತುಮಕೂರು ಬೆಂಗಳೂರು ಇರೋದೇ 70 ಕಿಲೋಮೀಟರ್. ಕರೆಕ್ಟಾ? 70 ಇಲ್ಲ, ಒಂದು 40-50 ಕಿಲೋಮೀಟರ್ ಆಗುತ್ತೆ. ಅದ್ರ ಮಧ್ಯೆ 2 ಟೋಲ್ ಬರುತ್ತೆ. ಸೊ ಕಂಪ್ಲೀಟ್ ಸುಲಿಗೆ. ಇದೇ ನಾನು ಹೇಳೋದು ನಿಮಗೆ. ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ವಿಷಯದಲ್ಲೂ ಪ್ರತಿಯೊಬ್ಬರು ತರುವಂಥದ್ದು. ಇದು ಯಾಕಂತ ಹೇಳಿದ್ರೆ, ನೀವು ಮೊದಲು ನಮ್ಮಲ್ಲಿ ಮಂಗಳೂರಿಂದ ಉಡುಪಿವರೆಗೆ 2 ಟೋಲ್ ಇತ್ತು. ಸುರತ್ಕಲ್ಲಲ್ಲಿ ದೊಡ್ಡ ಹೋರಾಟ ಮಾಡಿದ್ರು, ಆ ಟೋಲ್ ತೆಗೆಸಿದ್ರು. ಗಮನಿಸಿದ್ವಿ ಅದು ಯಾರಂತ ಹೇಳಿದ್ರೆ, ಅದು ಜನರ ಹತ್ರ ಜಾಗೃತಿ ಬರಬೇಕು. ಇದು ತಪ್ಪು. ಆಮೇಲೆ ನಂಬರ್ 2, ಇವರು ಟೋಲ್ ಅವ್ರು ಏನು ಮಾಡ್ತಾರಂದ್ರೆ, ಅಲ್ಲಿ ಲೋಕಲಿಟಿ ಇದ್ದವ್ರಿಗೆ ಫ್ರೀ ಬಿಡ್ತಾರೆ. ಅವ್ರ ಕಾರ್ಡ್ ತೋರಿಸಿದ್ರೆ ಅದು ಅವ್ರಿಗೆ ಖುಷಿ ಅನ್ಸುತ್ತೆ. ಆದ್ರೆ ನಾವು ಈ ದೇಶದ ನಾಗರಿಕರಲ್ವಾ, ಈ ರಾಜ್ಯದ ನಾಗರಿಕರಲ್ವಾ, ಈ ದೇಶದ ಲೋಕಲ್ಸ್ ಅಲ್ವಾ ನಾವು? ಅದೇ ನಾನು ಹೇಳೋದು. ಲೋಕಲ್ ಅಂದ್ರೆ ಉಡುಪಿ ಮಂಗಳೂರು ಹುಟ್ಟಿದ್ರೆ ಮಾತ್ರನಾ? ಹಾಗೆ ಇವ್ರು ಏನ್ ಮಾಡ್ಬಿಡ್ತಾರೆ, ಆ ರೀತಿ ಮಾಡಿ ಇವ್ರು ಏನ್ ಮಾಡ್ಬಿಡ್ತಾರೆ, ಅವ್ರನ್ನ ತಣ್ಣಗೆ ಮಾಡ್ಬಿಡ್ತಾರೆ. ಈ ಟೋಲ್ ಅವರು ಸ್ಥಳೀಯರನ್ನ ಬಾಯಿ ಮುಚ್ಚಿಸ್ಬಿಡ್ತಾರೆ. ಈಗ ನಮ್ಮಂತ ದೂರದಿಂದ ಊರು ಹೋಗೋರು ನಾವೆಲ್ಲಿ ನಿಂತರ ದುಡ್ಡು ಕಟ್ಟಬೇಕು? ಈಗ ಸಪೋಸ್ ನೀವು ಒಂದು ಚಾನಲ್ ಇಷ್ಟೆಲ್ಲ ರನ್ ಮಾಡ್ತೀರಾ, ಎಂಟೈರ್ ಕರ್ನಾಟಕ ನೀವು ತಿರುಗ್ತೀರಾ, ನಿಮ್ಗೆ ಅತಿ ಹೆಚ್ಚು ಬರ್ಡನ್ ಟೋಲ್ ಅನ್ಸೋದಿಲ್ವಾ? ಎಕ್ಸಾಕ್ಟ್ಲಿ. ಆ ಟೋಲ್ ಕಟ್ಟೋದ್ರಲ್ಲಿ ಆರಾಮಾಗಿ ಒಂದು ಸ್ಲೀಪರ್ ಕೋಚ್ ಬಸ್ಸಲ್ಲಿ ಹೋಗ್ಬಿಡ್ಬೋದು. ಕರೆಕ್ಟಾ? ಅಲ್ಲಿ ಏನಾಗುತ್ತೆ, ಹೋದಲ್ಲಿ ಏನಾಗುತ್ತೆ, ಇಂಟ್ರ್ಯೂ ಕೊಡುವಂಥ ಜಾಗ ಎಲ್ಲೆಲ್ಲೋ ಇರುತ್ತೆ. ಅಲ್ಲಿ ಹೋದ್ಕೊಳ್ಳೆ ನಾವು ಕಾರಲ್ಲಿ ಹೋಗ್ಲಿಲ್ಲ ಅಂದ್ರೆ ನಾವು ಕನ್ವೀನಿಯೆಂಟ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ, ತಲುಪಕ್ಕಾಗಲ್ಲ. ಆಮೇಲೆ ಕೆಲವೊಬ್ರು ಇಂಟ್ರ್ಯೂ ಕೊಡೋರು ಇವರೇ ನಡ್ಕೊಂಡು ಬರ್ತಾ ಇದಾರಲ್ಲ, ಅದು ಬೇರೆ ನೋಡ್ತಾರೆ. ಈ ರೀತಿ ಸುಮಾರು ಇದಾಗುತ್ತೆ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಟೋಲ್ ಅನ್ನೋದು ಇದೆ ಅಲ್ಲ, ಈ ಟೋಲ್ ವ್ಯವಸ್ಥೆಯಲ್ಲಿ ನಮ್ಮ ಸಾಮಾನ್ಯ ಜನರ ಹತ್ರ ಜಾಗೃತಿ ಬರಬೇಕು. ಯಾರೋ ಮಂತ್ರಿಗಳು ಬಿಡಿ, ಅವ್ರು 5 ವರ್ಷಕ್ಕೆ ಇರ್ತಾರೆ, ಹೋಗ್ತಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಅವರು ಬರ್ತಾರೆ, ಹೋಗ್ತಾರೆ. ಬಟ್ ಇದು ಯಾರ ದುಡ್ಡಿನಿಂದ ಬರುತ್ತೆ? ಇಡೀ ದೇಶ ನಡೆಯೋದು ಯಾರ ದುಡ್ಡಿಂದ? ಕರೆಕ್ಟಾ? ಇದೆಲ್ಲ ನಾವು ಟ್ಯಾಕ್ಸ್ ಕಟ್ಟುವರೆಗೆ ಆ ಭೂಮಿಯ ಅದು ಇದಾಗುತ್ತೆ, ಸ್ವಾಧೀನ ಆಗುತ್ತೆ ಟ್ಯಾಕ್ಸ್ ಹಣದಿಂದ, ರಸ್ತೆ ಆಗುತ್ತೆ ಹಣದಿಂದ. ಕೊನೆಗೆ ಏನಾಗುತ್ತೆ ಹೇಳಿ? ಅವ್ರು ಮೇಂಟೈನ್ ಸರಿಯಾಗಿ ಮಾಡ್ಬೇಕು ತಾನೆ. ಹೇಳಿ, ನೀವು ನೆಲಮಂಗಲದಿಂದ ತುಮಕೂರುವರೆಗೆ ಸರಿ ಇದೆನಾ ನಿಮ್ಗೆ ರಸ್ತೆ ಅನ್ಸುತ್ತಾ? ಇಷ್ಟು ಸರಿ ಓಡಾಡ್ತೀರಾ? ತುಮಕೂರು ಬಿಡಿ ಸರ್, ನೀವು ಬೆಂಗಳೂರಿಂದ ಚಿತ್ರದುರ್ಗ ಸುಮ್ಮನೆ ಹೋಗಿ. ನೀವು ತುಮಕೂರು ಬಿಟ್ಬಿಡಿ, ಬೆಂಗಳೂರು ಚಿತ್ರದುರ್ಗ ಒಂದು ಜಾಲಿ ರೈಡ್ ಅಂತಲೇ ಹೋಗಿ ನೋಡಿ, ಗಮನಿಸಿ. ವಿಲ್ ಇಟ್ ಬಿ ಎ ಜಾಲಿ ರೈಡ್? ಕಟ್ಟಿದ್ದು ಆ ರೀತಿ ಆಗುತ್ತೆ, ಕಷ್ಟ. ಅದಕ್ಕೋಸ್ಕರ ನಾವೇನು ಹೇಳ್ತೇವೆ ಅಂತ ಹೇಳಿದರೆ, ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಅಂತ ಹೇಳಿದರೆ, ನಾನು ಅದನ್ನೇ ಹೇಳೋದು ಯಾವತ್ತೂ, ನಮ್ಗಿಂತ ಮುಂದೆ ಬರೋನು ನನಗಿಂತ ಒಳ್ಳೆ ಡ್ರೈವರ್ ಆಗಿರ್ಬೇಕು ಯಾವಾಗೂ. ಬನ್ನಿ ಮತ್ತೆ ಮಾತಾಡುವ. ವಿಡಿಯೋ ನೋಡಿದ ನಂತರ ನಿಮಗೂ ಅನ್ಸುತ್ತೆ ಅಳಿದು ಉಳಿದವರು ಕಂಡಂತೆ ಅಂತ ಹೇಳಿ. 1 ಮಂತ್ ಆಸ್ಪತ್ರೆಯಲ್ಲಿ ಇದ್ರಿ. ಹೌದು. ನಾನು ಖರ್ಚಿಷ್ಟು ಅಲ್ಲ ಹೇಳೋದು, ಈಗ ನಿಮ್ಮ ತಪ್ಪು ಅಲ್ವೇ ಅಲ್ಲ. ನೀವು ಈ ಕಡೆ ಆರಾಮಾಗಿ ಹೋಗ್ತಿದ್ರಿ, ಆ ಕಡೆಯಿಂದ ಆ ಟ್ರ್ಯಾಕಲ್ಲಿ ಬರೋನ್ ಮಾಡಿ ತಪ್ಪಿಗೆ ನೀವು ಪನಿಷ್ಮೆಂಟ್. ನನ್ನ ಖರ್ಚು ಅಂತ ಹೇಳಿದ್ರೆ ಏನಾಗುತ್ತೆ, ನಾನು ಕೋರ್ಟಲ್ಲಿ ಕೇಸ್ ಹಾಕಿದ್ದೇನೆ ಒಂದು. ಆಮೇಲೆ ನಾನು ಏನಂತ ಹೇಳಿದ್ರೆ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿ ಇಟ್ಕೊಂಡು ಬಿಟ್ಟಿರ್ತೇನೆ. ಓಕೆ. ಈ ರಸ್ತೆಯಲ್ಲಿ ಓಡಾಡೋದ್ರಿಂದ, ಯಾಕಂತ ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ನಾನು ಸುಮಾರು ಸ್ಟೋರಿಗಳು ಮಾಡುವ ಹೊತ್ತಿಗೆ ರಸ್ತೆಯಲ್ಲೇ ಓಡಾಡೋದ್ರಿಂದ ನನಗೊಂದು 15 ಲಕ್ಷ ರೂಪಾಯಿವರೆಗೆ ಇನ್ಶೂರೆನ್ಸ್ ಇದೆ. ಓಕೆ. ಆಕ್ಸಿಡೆಂಟ್ ಆಗುತ್ತೆ ನಮ್ಗೆ ಗ್ಯಾರಂಟಿ ಇರುತ್ತೆ, ಯಾವತ್ತಾದರೂ ಒಂದು ದಿವಸ ಏಟು ತಿನ್ನಲೇಬೇಕಲ್ಲ ಅಂಥೇಳಿ ಇನ್ಶೂರೆನ್ಸ್ ಇತ್ತು. ಬಟ್ ನನಗೇನಂತ ಹೇಳಿದ್ರೆ, ನನಗೆ ಸರಿ ಸುಮಾರು ಒಂದು 15ರಿಂದ 20 ಲಕ್ಷ ರೂಪಾಯಿ ಖರ್ಚಾಯಿತು. ಬೇರೆಯವನು ಮಾಡಿದ ತಪ್ಪಿಗೆ, ಅವನು ಓವರ್ ಸ್ಪೀಡ್ಗೆ. ಹೌದು. ನೀವು ಕುಡಿದಿಲ್ಲ, ಓವರ್ ಸ್ಪೀಡ್ ಮಾಡಿಲ್ಲ, ನೀವು ಲಾ ಬ್ರೇಕ್ ಮಾಡಿಲ್ಲ. ಇಲ್ಲ, ಬೆಳಗ್ಗೆ 10 ಗಂಟೆಗೆ ನೋಡಿ, 10 ಗಂಟೆಗೆ ನನ್ನ ಪಾಡಿಗೆ ನಾನು ಒಬ್ರು ಸಂದರ್ಶನಕ್ಕೆ ಹೋಗ್ಬೇಕಾದ್ರೆ ನಾವು ಹೇಗೆ ಆ ಸಂದರ್ಶನ ಕೊಡ್ಬೇಕಲ್ಲಪ್ಪ, ನಾವು ನಮ್ಮ ಪಾಡಿಗೆ ನಾವು ಹೋಗ್ತಿರ್ತೇವೆ. ಅದೇ. ಆಮೇಲೆ ನಾನು ಬದುಕಿದ್ದೆ ಯಾಕಂತ ಹೇಳಿದ್ರೆ, ನನ್ನ ಸೀಟ್ ಬೆಲ್ಟ್ ಹಾಕಿದ್ದಂತ ಅಷ್ಟೇನೆ. ಸೊ ಯು ಆರ್ ಸೇಫ್. ಹೌದೌದು, ನಾನು ಬದುಕಿದ್ದು ಅದಕ್ಕೋಸ್ಕರ ಅಷ್ಟೇನೆ, ನಾನು ಸೀಟ್ ಬೆಲ್ಟ್ ಹಾಕಿದ್ದಕ್ಕೆ. ಆಮೇಲೆ ನಾನು 80 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದಿಂದಷ್ಟೇ ಬದುಕಿದೆ ನಾನು. ಅವ್ರು ಬಂದ ಕೂಡಲೇ ನನ್ನ ಕಾರಿನ ಫ್ರಂಟ್ ಸೈಡೇ ಕಿತ್ಕೊಂಡು ಹೋಗ್ಬಿಡ್ತು ಪೂರ್ತಿ. ಆಮೇಲೆ ಬರೀ ನನ್ನ 2 ಸೀಟು ಮುಂದಿರಲಿಲ್ಲ, ಬರೀ ಹಿಂದಿನ ಸೀಟ್ ಅಷ್ಟೇ ಇತ್ತು. ನೀವು ವಿಡಿಯೋ ಕಳಿಸ್ತೀರಿ, ಎಲ್ಲ ಚಾನಲಲ್ಲೂ ಅವತ್ತು ಬಂದಿದೆ, ಎಲ್ಲ ನಮ್ಮ ಸ್ಯಾಟಲೈಟ್ ಚಾನಲ್ಗಳಲ್ಲೂ ಅದು ಸ್ಟೋರಿ ಬಂದಿದೆ. ಅದು ಸರ್ ನೀವು ಬೆಂಗಳೂರು ಟು ಮೈಸೂರು ಹೋಗೋ ರೋಡಲ್ಲಿ ಹೋಗ್ತಿದ್ದೀರಿ, ಅವ್ನು ಮೈಸೂರು ಟು ಬ್ಯಾಂಗ್ಳೂರ್ ಬರ್ತಿದ್ದಾನೆ. ಹೌದು. ಅದನ್ನ ಹಾರ್ಕೊಂಬಂದು ನಿಮ್ಮ ಗಾಡಿ ಮೇಲೆ ಬಿದ್ದವನು. ಹೌದು. ಹೆಂಗೆ ಸಾಧ್ಯ ಸರ್ ಹಂಗೆ ಹಾರ್ಬಿ? ಅವರು ಅದೇನಂತ ಹೇಳಿದ್ರೆ, ಅದು ಯಾವುದೋ ವಿಟಾರ, ಯಾವುದೋ ತುಂಬ ಅದ್ಭುತವಾದ ಕಾರ್, ಅದು ಲೇಟೆಸ್ಟ್ ಕಾರ್. ಅದೇನಾಯ್ತು ಅಂದರೆ, ಆ ಸ್ಪೀಡ್ ಹೇಗಿತ್ತಂದರೆ 180ರಿಂದ 200ವರೆಗೆ ಇರ್ಬೋದು ಸ್ಪೀಡ್. ಅದು ಸೀರಿಯಸ್ ಸಡನ್ನಾಗಿ ಹೀಗೆ ಜಂಪ್ ಆಗಿಬಿಡುತ್ತೆ ಮೇಲೆ, ಒಂಥರ ಈ ಸ್ಪೋರ್ಟ್ಸ್ ಕಾರ್ ಹೌದು, ಸೇಮ್ ಹಾಗೇನೆ. ಅದು ಬಂದುಬಿಟ್ಟು ನನ್ನ ಮೇಲೆ ಬಿದ್ದುಬಿಡುತ್ತೆ. ನಾನು ಏನಂತ ಹೇಳಿದ್ರೆ, ನನ್ನ ಕಾರ್ ಹಿಂದೆ ಹೋಗ್ಬಿಡುತ್ತೆ, ಅಷ್ಟೊನ್ನೊತ್ತಿ ನನ್ನ ಕಾರಿನ ಮುಂಭಾಗನೇ ಹೊರಟೋಗ್ಬಿಡುತ್ತೆ ಎಲ್ಲನೂ. ಬಟ್ ನೀವು ಹಾರ್ ಬರ್ತಿರೋದು ನೋಡಿದ್ದೀರಾ? ಇಲ್ಲ. ಅಂದರೆ ಯಾಕಂತ ಹೇಳಿದ್ರೆ, ಇದು ಏನಾಗುತ್ತೆ ಅಂದರೆ, ಇದು ತಲೆ ಪೂರ್ತಿ ನಂದು ಕಟ್ ಆಗುತ್ತೆ, ಇದು ಈ ಪಾರ್ಟ್. ಇದೇ ಮಾರ್ಕು. ಹೌದು. ಆಮೇಲೆ ಏನಾಗುತ್ತೆ, ಈ ಕೈ ಡೋರ್ ಒಳಗೆ ಸಿಕ್ಕಾಕೊಂಡು 3 ಪೀಸ್ ಆಗಿರುತ್ತೆ. ನನ್ನ ಕಾಲು ಇಂಜನ್ ಒಳಗೆ ಹೋಗಿ 2 ತುಂಡಾಗಿಬಿಟ್ಟಿರುತ್ತೆ. ಇದು ಲಿಟ್ರಲಿ 2 ಕಟ್ಟು ಅಂದರೆ ಈ ಸರ್ದಿರುತ್ತೆ ಇದು. ಆಮೇಲೆ ಯಾವತ್ತೂ ತೊಡೆಯಲ್ಲಿ ಕಟ್ಟಾಗಬಾರ್ದು ಯಾರಿಗೂ, ಫಸ್ಟಿಗೆ ಆಕ್ಸಿಡೆಂಟ್ ಆದಾಗ. ಆಮೇಲೆ ಆಕ್ಸಿಡೆಂಟ್ ಆದಾಗ ತಲೆ ಇದೆಲ್ಲ, ಈ ತಲೆ ಇದೆಲ್ಲ, ಇದನ್ನು ಒಡಿಬೇಕು ಆ್ಯಕ್ಚುಲಿ.
ಒಡಿಲಾರ್ದೆ ಇರಬಾರ್ದು, ಸತ್ತೋಗ್ಬಿಡ್ತಾರೆ ಮನುಷ್ಯ, ಅದು ಊದಿ ಬಿಡುತ್ತೆ ಒಳಗೆ ಬ್ಲಡ್ ಕ್ಲಾಟ್ ಆದರೆ. ಇಂಟರ್ನಲ್ ಇಂಜುರಿ ಆಗ್ಬಿಡುತ್ತೆ. ಹೌದು, ಅದು ಒಡೆದು ಬಿಟ್ರೆ ಇಲ್ಲೆಲ್ಲಾದ್ರೂ ಒಡೆದು ಬಿಟ್ರೆ ನಿಮ್ಮ ಬ್ಲಡ್ ಹೊರಗೆ ಬಂದ್ಬಿಡುತ್ತೆ. ಸೊ ಒಳಗಡೆ ಊದ್ಕೊಳ್ಳೋದಿಲ್ಲ. ಆವಾಗ ನೀವು ಬೇಗನೆ ಆಸ್ಪತ್ರೆಗೆ ಹೋದ್ರೆ ನೀವು ಇದಕ್ಕೆ ಹೋಗ್ಲಿಕ್ಕಾಗತ್ತೆ, ಎಮರ್ಜೆನ್ಸಿ ICU ಹೋಗ್ಲಿಕ್ಕಾಗತ್ತೆ. ಆಮೇಲೆ ನನಗೆ ಅಲ್ಲಿ ಮೈಸೂರಲ್ಲಿ ನಜರಾಬಾದಲ್ಲಿ ಒಂದು ಅದ್ಭುತವಾದ ಹಾಸ್ಪಿಟಲ್ ಇದೆ, ಅದ್ಭುತವಾದ ಸೇವೆ ಮಾಡ್ತಾರೆ. ನಮ್ಮ ಇವ್ರ ಹೆಸರಲ್ಲಿ ನಮ್ಮ ಸಾಮಾಜಿಕ ಹೋರಾಟಗಾರರು ಶಾಂತವೇರಿ ಗೋಪಾಲ್ ಗೌಡರು, ಶಾಂತವೇರಿ ಗೋಪಾಲ್ ಗೌಡ್ರ ಹಾಸ್ಪಿಟಲ್ಗೆ ತೊಗೊಂಡೋಗ್ತಾರೆ. ಅದು ಅದ್ಭುತವಾದ ಹಾಸ್ಪಿಟಲ್ ಮಾತ್ರ, ಅಲ್ಲಿ ಅದ್ಭುತವಾದ ಟ್ರೀಟ್ಮೆಂಟ್ ಕೊಡ್ತಾರೆ. ಇಷ್ಟಂತೂ ತುಂಬ ಚೆನ್ನಾಗಿ ಕೊಡ್ತಾರೆ. ಮೈಸೂರು ಮತ್ತು ನಮ್ಮ ಈ ಸೈಡು ಏನು ಚಾಮರಾಜನಗರ ಭಾಗದವರೆಲ್ಲ ಅಲ್ಲಿಗೆ ಬರ್ತಾರೆ. ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಅಂದರೆ ಆ ಆಸ್ಪತ್ರೆಗೆ ಹೋಗಿದ್ದು ನಾನು. ಹಾಂ, ಆ ಪ್ಲಸ್ ಪಾಯಿಂಟೇ ನಂದದು. ಸೊ ನಿಮ್ಮ ನಿಜಕ್ಕೂ ಚೆನ್ನಾಗಿ ನೋಡ್ಕೊಂಡ್ರು? ಹೌದೌದು. ನಾನು ಬರೀ ಒಬ್ಬ ವ್ಯಕ್ತಿನ ರಸ್ತೆಯಿಂದ ಎತ್ಕೊಂಡು ಹೋಗ್ತಾರೆ, ಬಿದ್ದಿರ್ತೇನೆ ನಾನು, ನನಗೇನು ಕಾನ್ಷಿಯಸ್ ಇರೋದಿಲ್ಲ. ನನ್ನನ್ನು ಎಲ್ಲರೂ ತಿಳಿದಿದ್ದು ನಾನು ಸತ್ತೋಗಿದ್ದೇನೆ ಅಂತೇಳಿ ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ. ನನಗೆ ಆಮೇಲೆ ಹೇಳಿದ್ದಿದೆಲ್ಲ ಕಥೆರ ನನಗೆ ಸತ್ತೋಗಿದ್ದಾರೆ ಅಂತೇಳಿ. ಬ್ಲಡ್ ಪೂರ್ತಿ ಬ್ಲಡ್ಡೇ ಆಗಿರುತ್ತೆ. ಸತ್ತೋದಂಥ ವ್ಯಕ್ತಿನ ಹೋಗಿದ್ದಾನಂತ ಆಸ್ಪತ್ರೆಗೆ ಎತ್ಕೊಂಡು ಹೋಗ್ತಾರೆ. ಅವಾಗ ಸಡನ್ನಾಗಿ ನನ್ನನ್ನು ಎಮರ್ಜೆನ್ಸಿ ಹೋಗ್ತಾರೆ. ಅವಾಗ ಇಮಿಡಿಯೇಟಾಗಿ ಎಲ್ಲ ಡಾಕ್ಟರ್ಸು ಬಂದು ನನ್ನನ್ನು ನೋಡಿ ಇಮಿಡಿಯೇಟಾಗಿ ನನ್ನ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಅವರು. ನಿಮಗೆ ಫಸ್ಟ್ ಟ್ರೀಟ್ಮೆಂಟ್ ಸಿಗೋದೇ ಫಸ್ಟು ಗೋಲ್ಡನ್ ಅವರ್. ಹೌದು, ಆ ಒಂದು ಅರ್ಧ ಗಂಟೆಯಿಂದ 1 hour ನಿಮ್ಮ ಟ್ರೀಟ್ಮೆಂಟ್ ಸಿಕ್ತಂದ್ರಷ್ಟೇ ನೀವು ಬದುಕಲಿಕ್ಕೆ ಸಾಧ್ಯ. ಇವ್ರು ಏನು ಮಾಡಿಬಿಡ್ತಾರೆ ಅಂದರೆ, ನನ್ನನ್ನು ತೊಗೊಂಡು ಹೋದವರು ಅಂದರೆ ಅಪೋಸಿಟ್ ಪಾರ್ಟಿಯವರು ಅಲ್ಲಿ ಲೋಕಲ್ ಅವರು ಯಾರೋ ಒಬ್ರು ಇರ್ತಾರೆ, ಅಥವಾ ನನ್ನನ್ನು ಯಾರೋ ಒಬ್ರು ಗುರುತಿಸ್ತಾರಂತೆ. ಅವರೇ ಹೇಳ್ತಾರೆ, ಸರ್ ಹಾಸ್ಪಿಟಲ್ಗೆ ತೊಗೊಂಡೋಗಿ ಫಸ್ಟ್ ಅವ್ರನ್ನ ಅಂಥೇಳಿ. ಏನಾದರೂ ನನ್ನನ್ನು ಬಿಟ್ಟಿದ್ರೆ ಆ ದೇವರಾಣಿ ನಾನು ಬದುಕ್ತಿರ್ಲಿಲ್ಲ. ನನ್ನನ್ನು ಗುರುತು ಹಿಡ್ದವ್ರು ಏನು ಮಾಡ್ತಾರೆ, ಆಸ್ಪತ್ರೆಗೆ ತೊಗೊಂಡೋಗ್ಬೇಕಂತ ಹಾಕೊಂಡು ಹೋಗ್ಬಿಡ್ತಾರೆ ಫಾಸ್ಟಾಗಿ. ಗ್ರೇಟ್. ನಿಜಕ್ಕೂ ಅವತ್ತು ಬಂದ್ರಲ್ಲ ನಿಮ್ಮ ಆಕ್ಸಿಡೆಂಟ್ ಸ್ಪಾಟಿಗೆ, ಅವರೇ ದೇವರು ಅಂದರೆ? ಹೌದೌದು, 100%. ನಿಮ್ಗೆ ಯಾವತ್ತೂ ನಿಮ್ಗೆ ಹೇಳ, ಮನುಷ್ಯನಲ್ಲಿ ಮಾನವೀಯತೆ ಅನ್ನೋದು ಯಾವಾಗಿರುತ್ತೆ, ಈ ಗುಣಗಳನ್ನ ನಾವು ಯಾಕೆ ಬೆಳೆಸ್ಕೋಬೇಕು, ನಾವು ಸಮಗ್ರವಾಗಿ ಸಮಾಜದಲ್ಲಿ ಯಾಕೆ ಬೆಳಿಬೇಕು, ನಾವು ಎಲ್ಲರನ್ನೂ ನೋಡಿ ಯಾಕೆ ಕಲಿಬೇಕು ಅನ್ನೋದು ಅಂತ ಹೇಳಿದ್ರೆ, ಇದೇ ಕಾರಣಕ್ಕೆ ನಾವು ಆಕ್ಸಿಡೆಂಟ್ ಆದ್ಕೊಳ್ಳಿ ಅವ್ರು ಎತ್ಕೊಂಡು ಹಾಕಿದರೆ ಎಷ್ಟೋ ಜನರು ಬದುಕ್ತಾರೆ. ನಾವು ಅವ್ರನ್ನೇನಾದರೂ ನನ್ನ ಕೈ ಬ್ಲಡ್ ಆಗುತ್ತೆ, ಅವ್ನು ವಿಡಿಯೋ ಮಾಡ್ತೇನೆ ಅಂತ ಹೋಗ್ಬಿಟ್ರೆ ನಾನು ನಿಜವಾಗೂ ಅವನ್ನ ಕೊಲ್ತೇನೆ. ಆಮೇಲೆ ಇನ್ನೊಂದು ಮಾತೇನಂತ ಹೇಳಿದ್ರೆ, ಆಕ್ಸಿಡೆಂಟ್ ಆದವನ್ನ ನೀರು ಕುಡಿಸಬಾರ್ದು. ಅಯ್ಯೋ ಪಾಪ ಸುಸ್ತಾಗ್ಬಿಡ, ಲೀಟರ್ ನೀರು. ಇಲ್ಲಿ ಒಂದು ಕಿರುನಾಲಿಗೆ ಇರುತ್ತೆ, ಇದು ಲಾಕ್ ಆಗಿಬಿಟ್ಟಿರುತ್ತೆ ನಮ್ದು ಆಕ್ಸಿಡೆಂಟ್ ಆದಾಗ. ಹೌದು, ಆಕ್ಸಿಡೆಂಟ್ ಆದಾಗ ಆ ಟೈಮಲ್ಲಿ ಏನಾಗುತ್ತೆ, ನನ್ನ ಪ್ರಜ್ಞೆ ಇರೋದಿಲ್ಲ, ಇಲ್ಲಿ ಲಾಕ್ ಆಗಿಬಿಟ್ಟಿರುತ್ತೆ. ಆ ಸಮಯಕ್ಕೆ ನನ್ಗೆ ಯಾರಾದರೂ ಭಾರಿ ಪುಣ್ಯದ ಕೆಲಸ ಮಾಡ್ತೇನೆ ಅಂತ ಅವನು ಕೊಲ್ಲುವುದೇ ಫಸ್ಟ್ ಅವ್ರು ನೀರು ಕೊಡೋದು. ಕರುಣೆ ತೋರ್ಸೋಕೆ ಕೊಂಡ್ಬಿಡೋದು. ಅಲ್ಲಲ್ಲ, ನಮ್ಗೆ ಅದೊಂದು ಅಭ್ಯಾಸ, ನೀರು ಕುಡಿಸ್ಬೇಕು. ಆಕ್ಸಿಡೆಂಟ್ ಆದ ಪ್ರಜ್ಞೆ ತಪ್ಪಿದ ಕೂಡಲೇ ಯಾರಿಗೂ ನೀರು ಕುಡಿಸ್ಬಾರ್ದು. ಪ್ರಜ್ಞೆ ತಪ್ಪಿದ ಕೂಡಲೇ ಅವ್ನು ಸಾಯೋದಿಲ್ಲ ಅಥವಾ ಸತ್ತಿರೋದಿಲ್ಲ. ನನಗೆ ನೀರು ಕುಡಿಸೋದಿಲ್ಲ ಯಾರು, ಬಟ್ ಈ ರೀತಿ ತಪ್ಪು ಮಾಡಬಾರ್ದು. ಓಕೆ, ಇದೊಂದು ಎಚ್ಚರಿಕೆ. ನೀರು ಕುಡಿಸಬಾರ್ದು, ಯಾವ ಕಾರಣಕ್ಕೂ ನೀರು ಕುಡಿಸಬಾರ್ದು. ಆಮೇಲೆ ಯಾವತ್ತೂ ನಿಮ್ಗೆ ಹೇಳ್ತೇನೆ, 108 ಅಂತಿರುತ್ತೆ, ಇಲ್ಲ 112 ಅಂತಿರುತ್ತೆ, ಅದಕ್ಕೆ ಫೋನ್ ಮಾಡಬೇಕು ಫಸ್ಟ್. ಯಾಕಂತ ಹೇಳಿದ್ರೆ 112 ಅಂತ ಹೇಳಿದ್ರೆ ಒಂದು ಸಂಚಾರಿ ಪೊಲೀಸ್ ಇದ್ದಾಗ. ಅದು ನಾವೆಲ್ಲೋ ರಸ್ತೆಯಲ್ಲಿ ಹೋಗ್ತಿರ್ತೇವೆ, ಸುಮಾರು ಜನ ರಸ್ತೆಯಲ್ಲಿ ಹೊಡೆದಾಡ್ಕೊಳ್ತಿರ್ತಾರೆ ಗಾಡಿ ಆಕ್ಸಿಡೆಂಟ್ ಮಾಡಿಕೊಂಡು. ಸುಮ್ಮನೆ 112 ಮಾಡಿಬಿಟ್ರೆ ಅವರು ಬರ್ತಾರೆ, ನಿಮ್ದು ಏನಿದೆ ಇನ್ಸೂರೆನ್ಸ್ ಇದೆ, ದಾಖಲಾತಿ ಇದೆ ನೋಡ್ತಾರೆ, ನಿಮ್ಮ ಕೆಲಸ ಸಾರ್ಟ್ ಔಟ್ ಮಾಡಿಬಿಡ್ತಾರೆ, ಹೋಗ್ತಾರೆ. ನೀವು ಹೊಡೆದಾಡೋ ಅಭ್ಯಾಸನೇ ಇರೋದಿಲ್ಲ. ಅಯ್ಯೋ ಹೊಡೆದಾಡ್ತಿರ್ತಾರೆ ರಸ್ತೆ ಮೇಲೆ. ನಾವು ಎಷ್ಟೋ ಸರಿ ಕೇಸ್ ನೋಡ್ತೇವೆ. ಸುಮ್ಮನೆ ಅವೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. ಸುಮ್ಮನೆ 112 ಫೋನ್ ಮಾಡಬೇಕು. ಅವ್ರು ನೋಡ್ಕೊಳ್ತಾರೆ. ಅವ್ರು ಬರ್ತಾರೆ, ನಿಂದೇನಪ್ಪ ಅಂತ ಕೇಳ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲರ ಕಾರ್ಗಳಲ್ಲೋ ಅಥವಾ ಎಲ್ಲ ಸ್ಕೂಟರ್ಗಳಲ್ಲೋ ಇನ್ಸೂರೆನ್ಸ್ ಇರುತ್ತೆ. ಇನ್ಸೂರೆನ್ಸ್ ಮಾಡಿಸೋದು ಅದಕ್ಕೆ ನಾವು ಅದು ಭರ್ಪಾಯಿ ಮಾಡಿಸೋದಕ್ಕೆ ತಾನೆ ಅದನ್ನ ನಮ್ಮ ಆಕ್ಸಿಡೆಂಟ್ಗೆ ಮಾಡುತ್ತಾನೆ. ಅದನ್ನು ಇವತ್ತಿನ ಮೊದಲಾರ 600-700 ರೂಪಾಯಿ ಇನ್ಸೂರೆನ್ಸ್ ಇದ್ದು, ಇವತ್ತಿನ ಕಾಲದ ಇನ್ಸೂರೆನ್ಸ್ ಆಗಿದೆ. ಈ ಹೊಸ ಗಾಡಿ ತೊಗೊಳ್ಳಿ, ಥರ್ಡ್ ಪಾರ್ಟಿಗೆ 5 ವರ್ಷ ಇನ್ಸೂರೆನ್ಸ್ ಕೊಡ್ತಾರೆ, ಕರೆಕ್ಟಾ? ಕಾರಿಗೂ ನಿಮ್ಗೆ ಅದೇ ಇನ್ಸೂರೆನ್ಸೇ ಕೊಡ್ತಾರೆ. ಥರ್ಡ್ ಪಾರ್ಟಿ ಅಂದ್ರೆ ಯಾರು ಗುದ್ದಿಸ್ಕೊಂಡವನು, ಕರೆಕ್ಟಾ? ಆ 112 ಮಾಡಿದಾಗ ಅವ್ನು ಮಾಡೋದಿಲ್ವಾ? ಆ ಕೇಸ್ ಮಾಡಿದ ಕೂಡಲೇ ನಿಮ್ಗೆ ಆ ಕೇಸ್ ಆಯಿತು, ರಿಜಿಸ್ಟರ್ ಆಯಿತು, ಅವ್ನಿಗೇನು ಕ್ಲೇಮ್ ಹೋಗ್ಬೇಕು, ಅದು ಕ್ಲೇಮ್ ಹೋಗುತ್ತೆ ತಾನೆ. ನಾವು ಸುಮ್ಮನೆ ಹೊಡೆದಾಡೋದು ಏನು ಅಭ್ಯಾಸ ಇದೆ ರಸ್ತೆ ಮೇಲೆ ನಿಂತ್ಕೊಂಡು, ನೀನು 10,000 ಕೊಡು, ನೀನು 5,000 ಕೊಡು, ಇವೆಲ್ಲ ಅದು ಆ್ಯಕ್ಚುಲಿ ಅದು ಉಪಯೋಗ ಇರೋದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ ಇದ್ದಾಗ ನೀವು ಮಾಡ್ಬೋದು. ಸೊ ಈ ರೀತಿ ನನ್ನ ಆಕ್ಸಿಡೆಂಟಲ್ಲಿ ನನ್ನನ್ನು ಬದುಕಿಸ್ತಾರೆ. ಆ ರೀತಿ ಬದುಕಿದ್ದಕ್ಕಷ್ಟೇ ನಾನು ಬದುಕ್ತೇನೆ. ಸರ್, ಬಹುಶಃ ಅಲ್ಲಿ ನೀವು ಯಾರಾದರೂ ಬರೋಕೆ ಒಂದು ಅರ್ಧ ಗಂಟೆ ತಡ ಆಗಿ, ಅಥವಾ ಯಾವುದಾದ್ರೂ ಮನಿ ಮೈಂಡೆಡ್ ಹಾಸ್ಪಿಟ್ಲಿಗೆ ಹಾಕಿ, ಅಥವಾ ಇವನು ಜೇಬಲ್ ಎಷ್ಟಿದೆ ಅಂತ ತಡ್ಕಾಡೋ ಥರದ ಏನಾರು ಆಗಿದ್ರೆ, ದೇವರನ್ನೇ ನಾನು ಬದುಕ್ತಾ ಇರಲಿಲ್ಲ. ನಾನು ಫಸ್ಟ್ ಹೋದಾಗನೇ ಹಾಸ್ಪಿಟ್ಲಿಗೆ ಹೋಗಿದ್ದಾಗನೇ ನಾ ಆಸ್ಪತ್ರೆಯಲ್ಲಿ ಹೇಳಿದ್ದೆ ಇದು ಕಥೆನ. ಈ ವ್ಯಕ್ತಿನ ಪೂರ್ತಿ ಬ್ಲೀಡಿಂಗ್ ಆಗಿಬಿಟ್ಟಿದೆ, ಅರ್ಜೆಂಟಾಗಿ ಇವ್ರಿಗೆ ಸರ್ಜರಿ ಶುರು ಮಾಡಬೇಕು. ಆಮೇಲೆ ಸುಮಾರು ಒಂದು 4 ಬಾಟ್ಲ್ ಬ್ಲಡ್ ಬೇಕು ಇವ್ರಿಗೆ ಅರ್ಜೆಂಟಾಗಿ. ಇವರು ಹೆಚ್ಚು ಹೊತ್ತಿದ್ರೆ ಇವರು ಬದುಕುವುದಿಲ್ಲ ಅಂಥೇಳಿ.
ಆಮೇಲೆ ನಂಬರ್ 2 ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇವರಿಗೆ ಒಟ್ಟು 3 ತಿಂಗಳವರೆಗೆ ಇವ್ರು ಹೇಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಬಾರ್ದು, ತೋರಿಸಬಾರ್ದು. ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟಿರ್ತಾರೆ ನಮ್ಮ ಮನೆಯವ್ರಿಗೆ. ಆಮೇಲೆ ಎಲ್ಲ ಸೈನ್ ತಗೊಂಡಾಗ ತೋರಿಸಬಾರ್ದು, ಈ ವ್ಯಕ್ತಿಗೆ ಪ್ಯಾರಲೈಸ್ ಆಗೋ ಸಮಸ್ಯೆ ಇದೆ ಅಂತ ಹೇಳಿ. ಸ್ಟ್ರೋಕ್ ಆಗ್ಬೋದು ಅಂತ. ಹೌದು, ಪ್ಯಾರಲೈಸ್ ಹೀಗೆ ಬೀಳ್ತಾರಲ್ಲ, ಈ ರೀತಿ ಸ್ಟ್ರೋಕ್ ಆಗೋ ಸಮಸ್ಯೆ ಇದೆ ಇವ್ರಿಗೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯ ಕೆಲಸನ ದಯವಿಟ್ಟು ಇವ್ರು ಮಾಡಬೇಡಿ. ಯಾಕಂತ ಹೇಳಿದ್ರೆ ಅವ್ರಿಗೆ ತಲೆಗೇಟ್ ಬಿದ್ದಿದೆ ಮೇನು. ಒಟ್ಟು 3 ಮಂತ್ಸಲ್ಲಿ ಇವ್ರು ಪಾರಾದರೂ ಪಾರ್ಶ್ವವಾಯು ಆಗೋ ಚಾನ್ಸ್ ಇದೆ ಇವ್ರಿಗೆ. ಬಟ್ ನನಗೆ ಅದೇನು ಗುಡ್ ಲಕ್ಲಿ ನನಗೆ, ಯಾಕಂತ ಹೇಳಿದ್ರೆ ನಾನು ತುಂಬ ಚಿಕ್ಕ ಹುಡುಗ ಇದ್ದಾಗಿದ್ದು ತುಂಬ ಕೆಲಸ ಮಾಡಿದ್ರಿಂದ, ಹಾರ್ಡ್ ವರ್ಕ್ ಮಾಡಿದ್ರಿಂದ ನನಗೆ ಶುಗರು BP ಈ ರೀತಿ ಏನೂ ಇರಲಿಲ್ಲ. ಫಿಸಿಕಲಿ ಫಿಟ್ ಇದ್ದೀರಿ? ಹೌದೌದು. ನನಗೀಗ 54 ವರ್ಷ. ನನಗೀಗ ಸೀರಿಯಸ್ಲಿ ಗೊತ್ತಾಗಲ್ಲ. ನನಗೆ ತಲೆ ಅಷ್ಟೇ ಈಗ ಬೆಳ್ಳ ಮಾಡ್ಕೊಂಡಿದ್ದೀರಿ. ಬಟ್ 54 ಏಜ್ ನನಗೀಗ. ಅದಕ್ಕೆ ಯೂಟ್ಯೂಬರ್ಸ್ ನೋಡಿದ ಕೂಡ ಅನಿಸುತ್ತೆ ನಿಮಗೆಲ್ಲ ಅಂತೇಳಿ. ಬಟ್ ನನಗೆ 54 ವರ್ಷ. ಸೀನಿಯರ್ ಅವರು, ಬಾಸ್. 54 ವರ್ಷ ನನಗೆ. ಲೆಕ್ಕ ಮಾಡಿ ನೀವು, ನಾನು 1992 ಬಾಂಬೆಯಲ್ಲಿದ್ದೆ. 92. ಬನ್ನಿ, ನೀವೆಲ್ಲ ಬೈತೀರ ನಂಗೆ ಗೊತ್ತು, ನಿಲ್ಸ್ಕೊಂಡೆ ಮಾತಾಡ್ತಾ ಇದೆಯಾ ಅಂತ. ಸೊ ಅವ್ರ ಕಥೆ ನೀವು ಕೇಳಿ ರೋಚಕ ಇದಾಗುತ್ತೆ. ಬಟ್ ಈ ಎಪಿಸೋಡನ್ನ ಕಂಪ್ಲೀಟ್ ಜವಾಬ್ದಾರಿ ಅಥವಾ ಇದನ್ನು ಕಲಿಬೇಕಾಗಿರೋ ವಿಚಾರ ಏನಂತಂದರೆ, ನಾವು ರಸ್ತೆಯಲ್ಲಿ ಸುರಕ್ಷಿತವಾಗಿ ಹೋಗೋದು ನಮ್ಮ ಕಾರಣಕ್ಕೆ ಮಾತ್ರ ಅಲ್ಲ. ನಾವು ರಸ್ತೆ ಸುರಕ್ಷಿತವಾಗಿ ಹೋಗ್ತಿದ್ದೀವಿ ಅಂತಂದರೆ ನಾವು, ನಮ್ಮ ಫ್ಯಾಮಿಲಿ, ನಮ್ಮ ಸ್ನೇಹಿತರು ಕೂಡ ಖುಷಿ ಪಡ್ತಾರೆ. ಜೊತೆಗೆ ಇನ್ನೊಬ್ಬಾಕಿಯ ಜೀವ ತೆಗೆಯುವ ಹಕ್ಕು ನಮಗಿಲ್ಲ. ಪ್ಲೀಸ್ ಬಿ ಸೇಫ್ ಆನ್ ರೋಡ್ಸ್. ನಾವು ನೋಡ್ತೀವಿ ಯಾವ್ಯಾವ ಚಟಗಳು, ಯಾವ್ಯಾವ ಐಲುಗಳು, ಯಾವ್ಯಾವ ತೆವಲುಗಳು, ಯಾವ್ಯಾವ ಅಮಲುಗಳು ಎಲ್ಲ ತಗೋತೀರ, ರೋಡ್ಗಳಲ್ಲಿ ಸುತ್ತೀರಿ. ಏನಿವೆಲ್ಲ ನಾವು ಗಮನಿಸ್ತೀವಿ. ಪಾದಚಾರಿ ಮಾರ್ಗದಲ್ಲಿ ವೆಹಿಕಲ್ ಬಂದು ಗುದ್ದುತ್ತವೆ. ಏನಿವೆಲ್ಲ? ಇದಕ್ಕೊಂದು ಹೇಳ್ಬಿಡ್ತೇನೆ ನಿಮ್ಮ ಹತ್ರ. ಇದೊಂದು ಮಾತಿಗೆ ಅಷ್ಟೇ ಹೇಳ್ತೇನೆ. ನಾನು ಇಲ್ಲಿವರೆಗೆ 34 ದೇಶಕ್ಕೆ ಹೋಗಿದ್ದೇನೆ. ಟ್ರಾವೆಲ್ ನಾನು ಮಾಡಿರೋದು. ಓಕೆ. ಆಸ್ ಎ ಫೋಟೋ ಜರ್ನಲಿಸ್ಟ್ ಆಗಿ, ನಾನು ಫೋಟೋ ಜರ್ನಲಿಸ್ಟ್ ಆಗಿ ಸುಮಾರು ಹೋಗಿದ್ದೇನೆ. ನಿಮಗೆ ಹೊರದೇಶದಲ್ಲಿ ಹೇಗಿದೆ ಅಂತ ಹೇಳಿದರೆ, ಈಗ ನೀವು ಸ್ವಿಟ್ಜರ್ಲ್ಯಾಂಡು, ಫ್ರಾನ್ಸು ಅಥವಾ ನೀವು ಬ್ರಸಲ್ಸು, ಇಟಲಿ ಕಡೆ ಹೋಗ್ಬಿಟ್ರೆ ಫಸ್ಟ್ ಹೇಗಿರುತ್ತಂದರೆ, ನಾನು ಒಬ್ಬ ಆಡಿ ಕಾರ್ ತರ್ತಾನಲ್ಲಿ, ಅಥವಾ ಒಂದು 5 ಕೋಟಿ ಕಾರ್ ತರ್ತಾನೋ 2 ಕೋಟಿ ಕಾರ್ ತರ್ತಾನೆ. ನಾನೀಗ ರಸ್ತೆಗೆ ಬಂದಂದ್ರೆ ಅವನು ಅಲ್ಲಿ ನಿಂತು ಬಿಡ್ತಾನೆ. ಒಬ್ಬ ಮಿನಿಸ್ಟ್ರಿದ್ದು ನಿಂತು ಬಿಡ್ತಾನೆ. ಇದನ್ನು ನಾವು ಫಸ್ಟ್ ಕಲಿಬೇಕು. ಪಾದಚಾರಿಗೆ ಫಸ್ಟ್ ಹಕ್ಕಿರೋದು ಈ ದೇಶದಲ್ಲಿ. ಎಲ್ಲ ಜಗತ್ತಲ್ಲೂ ಪಾದಚಾರಿಗೆ, ರಸ್ತೆ ದಾಟೋನಿ ಮೊದಲು ಹಕ್ಕು. ಇದನ್ನು ನಮ್ಮಲ್ಲಿ ಯಾವತ್ತೂ ಇಲ್ಲ. ಆಮೇಲೆ ನೀವು ಎಲ್ಲರೂ ಹೇಳ್ತಾರೆ ಥೈಲ್ಯಾಂಡ್ ಅಂತ ಹೇಳಿ ಒಂದು ರಾಷ್ಟ್ರ ಹೇಳ್ತಾರೆ, ಏನೋ ಬೇರೆ ಬೇರೆ ವಿಷಯ ಹೇಳ್ತಾರೆ. ಥೈಲ್ಯಾಂಡಲ್ಲಿ ಯಾವತ್ತೂ ಹಾರ್ನ್ ಮಾಡೋದಿಲ್ಲ. ಹಾರ್ನ್ ಬ್ಯಾನ್. ಇಡೀ ಜಗತ್ತಲ್ಲಿ ಹಾರ್ನ್ ಇಲ್ಲ. ಆ ದೇಶದಲ್ಲಿ ಹಾರ್ನ್ ಇಲ್ಲ. ಹಾರ್ನ್ ಹೊಡೆಯುವಾಗಿಲ್ಲ. ಇಲ್ಲ, ನೀವು ಇಲ್ಲೆಲ್ಲ ಮ್ಯೂಸಿಕ್ ಹಾಕೊಂಡು ಬೋಬೋ ಅಂತ ಹೊಡ್ಕೊಳ್ಳೋದು, ಅವ್ನು ಸರಿಬೇಕು ಹಾರ್ನ್ ಹೊಡಿ ಅಂತ ಹೇಳೋದು, ಈ ರೀತಿ ಯಾವ ವ್ಯವಸ್ಥೆಗಳು ಇಲ್ಲ ಆ ದೇಶಗಳಲ್ಲಿ. ಯಾಕಂತ ಹೇಳಿದರೆ ಹಾರ್ನೇ ಹೊಡಿದಿಲ್ಲ ಥೈಲ್ಯಾಂಡಲ್ಲಿ. ಇದಕ್ಕೆ ಹಾಂಕಿಂಗ್ ಮೇಲೇ ನಾವೊಂದು ಡಾಕ್ಯುಮೆಂಟ್ರಿ ಮಾಡ್ಲಿಕ್ಕೆ ಹೋಗಿದ್ದು ನಾವು. ಹೌದು, ಹಾರ್ನ್ ಹೇಗೆ ಮಾಡ್ತಾರೆ ಏನಂತೇಳಿ. ಯಾಕೆಂದರೆ ನಮ್ಮ ಶ್ರವಣ ಶಕ್ತಿ ಕುಂಠಿತವಾಗುತ್ತೆ ನಾವು ಹಾರ್ನ್ ಕೇಳೋದ್ರಿಂದ. ಆಮೇಲೆ ನಮ್ಮ ಮೆದುಳು ಶಕ್ತಿ ಕುಂಠಿತವಾಗುತ್ತೆ. ನಮಗೆ ಸ್ವಲ್ಪ ಹಿಂದೆ ಮುಂದೆ ನೋಡೋದು, ಕೆಲವೊಂದು ಕಾಯಿಲೆಗಳು ಬರ್ತಾವೆ ಈ ಹಾರ್ನಿಂದ. ಮರು ಕಾಯಿಲೆ ಬರುತ್ತೆ, ಈ ರೀತಿ ಎಲ್ಲ ಆಗುತ್ತೆ. ಹೀಗಾಗಿ ಜಗತ್ತಲ್ಲಿ ಹಾರ್ನ್ ಹೊಡೆಯೋದಿಲ್ಲ. ಆಮೇಲೆ ಪಾದಚಾರಿಗೆ ಮೊದಲು ಫಸ್ಟ್ ರಸ್ತೆ ಕೊಡ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸೈಕಲ್ ಸವಾರಿನ ದೊಡ್ಡ ರೆಸ್ಪೆಕ್ಟು. ಇದು ನೀವು ಯುರೋಪ್ ಖಂಡಕ್ಕೆ ಹೋದ್ರೂ ನೋಡ್ತೀರಾ, ಬ್ರಿಟನ್ ಕಡೆ ಹೋದ್ರೂ ನೋಡ್ತೀರಾ, ರಷ್ಯಾಗೆ ಬಂದರೂ ನೋಡ್ತೀರಾ. ಅದನ್ನೆಲ್ಲ ನಾವು ಅಳವಡಿಸ್ಕೋಬೇಕು. ಒಳ್ಳೆ ಗುಣಗಳನ್ನು. ಯಾಕಂತ ಹೇಳಿದ್ರೆ ಒಳ್ಳೆಯದೋ ಕೆಟ್ಟದ್ದು. ನಮ್ಮ ದೇಶದಲ್ಲಿ ಇವತ್ತು ಪರಿಸರ ಇಷ್ಟು ಸಮಸ್ಯೆ ಆಗಬೇಕಾದ್ರೆ ಬ್ರಿಟಿಷರು ಕಾರಣ. ಯಾಕಂದರೆ ಅವ್ರಿಗೆ 1ನೇ ಮಹಾಯುದ್ಧ 2ನೇ ಮಹಾಯುದ್ಧದಲ್ಲಿ ಗನ್ ಬೇಕಾಗಿದ್ದು, ಬಂದೂಕು ತಯಾರು ಮಾಡೋದು. ಇಲ್ಲೆಲ್ಲ ಮರ ಕಟ್ ಮಾಡಿದ್ರು, ಕಾಫಿ ತೋಟ ಮಾಡಿದ್ರು, ಅದು ಬೇರೆ ವಿಷಯ. ಬಟ್ ಕೆಲವೊಂದು ವಿಷಯಗಳಿದಾವೆ ವಿದೇಶದಲ್ಲಿ, ಅದನ್ನು ನಾವು ನೋಡುವಂಥದ್ದು. ನಾನು ಯಾಕಂತ ಹೇಳಿದ್ರೆ ಇದು ಹೇಳ್ತೇನೆ, ನಾ ಇದೇ ಕೆಲಸಕ್ಕೆ ಹೋಗಿದ್ದು. ನಾನು ಈ ಡಾಕ್ಯುಮೆಂಟ್ರಿ ನನ್ನ ವೃತ್ತಿನೇ ಅದಾಗಿತ್ತು. ನಾನು ಅದಕ್ಕೆ ಹೋಗಿದ್ದು, ನಾನು ಬೇರೆ ಎದಕ್ಕೂ ಅಲ್ಲ. ಈಗ ಹೆಣ್ಣು ಅಂತಾರಲ್ಲ, ಹೆಣ್ಮಕ್ಳು ಅಂತಾರೆ. ರಷ್ಯಾದಲ್ಲಿ ಒಂದು ಹೆಣ್ಣು ಹುಟ್ಟಂದ್ರೆ 10 ದಿವಸ ಸಂಭ್ರಮಾಚರಣೆ ಇದೆ. ನಮ್ಮಲ್ಲಿ ಫೋನ್ನಲ್ಲಿ ಒಂದು ಹುಟ್ಟಿದ ಕೂಡಲೇ ಅವ್ರ ಸೌಂಡೇ ಡೌನ್ ಆಗಿರುತ್ತೆ. ಆಯ್ತು, ಆಮೇಲೆ ಮಾತಾಡ್ತೀನಿ ಅಂತಾರೆ. ಅಲ್ಲಿ ಸ್ವೀಟ್ ಕ್ಯಾನ್ಸಲ್. ಅಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿ ಸ್ವೀಟ್ ಅಂಗಡಿ ಮುಂದೆ ನಿಂತಿರ್ತಾನೆ. ಹೆಣ್ಣು ಅಂದ ತಕ್ಷಣ ಒಂದು 1/4 kg ಹಾಕಿ ಸಾಕು, ಗಂಡು ಅನ್ಬಿಡ್ಲಿ. ಆದರೆ ಎಲ್ಲರೂ ಅಲ್ಲ, ಕೆಲವರು ಅಲ್ಲಲ್ಲ, ನಾನು ಎಲ್ಲರೂ ಅಲ್ಲ ರೀ. ಆ ರೀತಿ ಆಗ್ಲಿಕ್ಕೆ ಸಾಧ್ಯನಾ? ನಾವು ಕೆಲವೊಬ್ಬರು ಅಷ್ಟೇ ಇದರಲ್ಲಿ. ನಾನಂತ ಹೇಳಿದ್ದು. ಬಟ್ ರಷ್ಯಾದಲ್ಲಿ ಏನಾಗುತ್ತೆ, 10 ದಿವಸ ಸಂಭ್ರಮಾಚರಣೆ ಮಾಡ್ತಾರೆ ಈ ವಿಷಯದಲ್ಲಿ. 10 ದಿವಸ ಫೆಸ್ಟಿವಲ್. ಹೆಣ್ಣು ಮಗು ಹುಟ್ಟಿದ್ರೆ, ಗಂಡು ಮಗು ಹುಟ್ಟಿದ್ರೆ ಏನೂ ಇಲ್ಲ, ಹೆಣ್ಮಗು ಹುಟ್ಟಿದ್ರೆ. ಅಲ್ಲಿ ಏನಾಗುತ್ತಂದ್ರೆ ರಕ್ತ ಸಂಬಂಧದಲ್ಲಿ ಅಲ್ಲಿ ಮದುವೆ ಆಗೋದಿಲ್ಲ. ಹೀಗಾಗಿ ರಷ್ಯನ್ಸ್ ಯಾವಾಗೂ ಹೈಟ್ ಇರ್ತಾರೆ. ನೀವು ವಿದೇಶ ಅಂತ ನೆನೆಸಿದ್ದಕ್ಕೆ ನಾನು ಹೇಳಿದ್ದೆ ಅಷ್ಟೇ. ಒಳ್ಳೆ ಬ್ರೀಡು.
ಒಳ್ಳೆ ಬ್ರೀಡ್. ಯಾಕೆ ಬ್ರೀಡ್ ಆಗುತ್ತೆ ಅಂತ ಹೇಳಿದ್ರೆ ಜೀನ್ ಎರಡು ಒಂದಿರಬಾರ್ದು, ಎರಡು ಸಪ್ರೇಟ್ ಆಗಿರಬೇಕು. ಓಕೆ. ಸೊ ಅವಾಗ ಏನಾಗುತ್ತೆ, ದಿ ಬೆಸ್ಟ್ ಬ್ರೀಡ್ ಹುಟ್ಟುತ್ತೆ. ಹೌದೌದು, ಮಕ್ಕಳು IQ ಪವರ್ ತುಂಬಾ ಫಾಸ್ಟ್ ಇರುತ್ತೆ. ನೀವು ದೊಡ್ಡ ದೊಡ್ಡ ಲವ್ ಮ್ಯಾರೇಜ್ ಅಂತ ದೊಡ್ಡ ಸಿನಿಮಾ ಸ್ಟಾರ್ ಅವ್ರು ಇವ್ರ ಮಕ್ಕಳೆಲ್ಲ ದೊಡ್ಡ ಸೆಲೆಬ್ರಿಟೀಸ್ ಆಗಿರ್ತಾರೆ ಎಲ್ಲ. ಅವ್ರ ಜೀನ್ ಚೆಕ್ ಮಾಡ್ತಾ ಬನ್ನಿ ನೀವು. ಸೊ ಇಟ್ ಹ್ಯಾಸ್ ಎ ಬ್ಲಡ್. ಹೌದೌದೌದು. ನಿಮ್ಮ ಹತ್ರ ಏನಾಗುತ್ತೆ, ಅಕ್ಕನ ಮಗಳನ್ನ ಮಾಡ್ಕೊಳ್ಳುವಂಥ ಪ್ರಾಕ್ಟೀಸ್ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಇದೆ. ಆಮೇಲೆ ಬೇರೆ ಅವ್ರ ಸಂಬಂಧದಲ್ಲಿ ಮದುವೆ ಆಗಬೇಕು, ನಮ್ದು ಕೆಲವೊಂದು ಹೊರಗೆ ಹೋಗಬಾರ್ದು, ಹಾಗೀಗೆ ಅಂತಿದೆ. ಅದು ಜೀನ್ ಮುಂದೆ ಹೋದ್ಮೇಲೆ ಕಟ್ ಆಗಿಬಿಡುತ್ತೆ, ಮಕ್ಕಳೇ ಆಗೋದಿಲ್ಲ. ಈಗ ಮೊನ್ನೆ ರತನ್ ಟಾಟಾ ಅವರು ಇದ್ರಲ್ಲ, ಅವರು ಆ್ಯಕ್ಚುಲಿ ಪಾರ್ಸಿಗಳು ಅದನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದರು. ರಕ್ತ ಸಂಬಂಧದಲ್ಲೇ ಮದುವೆ ಆಗ್ಲಿಕ್ಕೆ ಶುರು ಮಾಡಿಬಿಟ್ರು ಅವರು. ಹೀಗಾಗಿ ಪಾರ್ಸಿಗಳಿದಾರಲ್ಲ, ಅವರು ನಮ್ಮ ದೇಶದಲ್ಲಿ ಇನ್ನೂ ನನ್ಗೆ ಗೊತ್ತಿರೋ ಪ್ರಕಾರ ಒಂದು 2-3 ಸಾವಿರ ಇರ್ಬೋದೇನೋ ಅಷ್ಟೇ. ಇಡೀ ಪಾಪ್ಯುಲೇಷನ್ ಅಷ್ಟು ಕಮ್ಮಿ ಹಾಕೊಂಡು ಬಂತು. ಕೊನೆಗೆ ಅವ್ರು ಏನಂತ ಹೇಳಿದ್ರೆ, ಈ ನಮ್ಮ ಬೆಕ್ಕುಗಳನ್ನು ಮನೆಯಲ್ಲಿ ಸಾಕುವಂಥ ನಾಯಿಗಳು, ಪ್ರಾಣಿಗಳು ಅವ್ರ ಮಕ್ಕಳಾಗಿ ಸಾಕ್ತಾರೆ. ಕೊನೆ ಕಸಿನ್ಸಲ್ಲಿ ಮದುವೆ ಆಗೋ ಪರಿಸ್ಥಿತಿ ಬಂದ್ಬಿಟ್ರು ಅವರು. ಯಾಕಂದ್ರೆ ಈ ನೇಮದಿಂದ ಅಂದ್ರೆ ನಮ್ಮೊಳಗೆ ಮದುವೆ ಆಗಬೇಕು, ನಾವು ಇದನ್ನೇ ಮಾಡ್ಬೇಕು ಅನ್ನೋ ಕಟ್ಟುಪಾಡಿಗೆ ಬಂದ್ಬಿಟ್ರು ಅವರು. ಹೀಗಾಗಿ ನೋಡಿ, ಅವ್ರದ್ದು ಪಾರ್ಸಿ ಅನ್ನೋದು ದೊಡ್ಡ ಸಮುದಾಯ ಇತ್ತದು, ಇರಾನ್ನಿಂದ ಬಂದಂಥದ್ದು. ಭಾರತಕ್ಕೆ ಬರ್ತಾರೆ ಅವರು, ಗುಜರಾತಿಗೆ ಬರ್ತಾರೆ, ಮುಂಬೈಯಲ್ಲಿ ಅವರೇ ಬಿಸ್ನೆಸ್ ಮ್ಯಾನ್ ಇರ್ತಾರೆ. ಜಗತ್ತಿನ ಗೋದ್ರೇಜ್ ಇರ್ಬೋದು, ಆಮೇಲೆ ಟಾಟಾ ಅವ್ರು ಇರ್ಬೋದು, ಹೀಗೆ ಬೇಕಾದಷ್ಟು ಜನ ಎಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ನಿಮಗೆ ಬರುವಂಥವ್ರೆ ಪಾರ್ಸಿಗಳು. ಸೊ ಅದು ಒಳ್ಳೆ ಬಿಸ್ನೆಸ್ ಬ್ಲಡ್ ಅದು. ಹೌದೌದು, ಬಿಸ್ನೆಸ್ ಮ್ಯಾನ್ಸು. ಆಮೇಲೆ ಏನಂದ್ರೆ, ಈ ಮೊನ್ನೆ ಕೊರೋನಾ ವೈರಸ್ಸಿಗೆ ನಮ್ಮ ಸೈರಸ್ ಪೂನಾವಾಲಾ ಇರ್ಬೋದಲ್ಲ, ಅವರೆಲ್ಲ ಪಾರ್ಸಿಗಳೇ. ಅವರು ಎಲ್ಲ ವರ್ಲ್ಡ್ ವೈಡ್ ಅಲ್ಲೂ ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೇ. ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ತಮ್ಮೊಳಗೆ ಮದುವೆ ಆಗ್ಲಿಕ್ಕೆ ಶುರು ಮಾಡ್ಬಿಟ್ರು, ಕೊನೆಗೆ ಹೆಣ್ಣು ಹುಟ್ಟಲಿಲ್ಲ ಅಂತೇಳಿ. ಹೀಗಾಗಿ ಏನಾಗುತ್ತೆ, ಅಲ್ಲಿ ಮಕ್ಕಳು ಕುಂಠಿತ ಆಗಿಬಿಡುತ್ತೆ, ಮಕ್ಕಳು ಹುಟ್ಟೋದು ಕುಂಠಿತ ಹಾಕ್ಕೊಂಡು ಹೋಗುತ್ತೆ. ಅವರು ಜನಸಂಖ್ಯೆನೂ ಕಮ್ಮಿ ಆಗ್ತಾ ಅವರು ತುಂಬ ಕಡಿಮೆ ಮೈಕ್ರೋ ಮೈನಾರಿಟಿ ಕಮ್ಯುನಿಟಿ ಅಂತಾರೆ ಅವ್ರಿಗೆ ಈ ದೇಶದಲ್ಲಿ. ಸೊ ಮೈನಾರಿಟೀಸು ಅಲ್ಲ, ಅವರು ಮೈಕ್ರೋ ಮೈನಾರಿಟಿ, ಅಲ್ಪಸಂಖ್ಯಾತರು ಅಲ್ಲ, ಮೈಕ್ರೋ ಮೈನಾರಿಟಿ, ಅತ್ಯಲ್ಪ. ಹೌದೌದು, ಅವರು ಅಲ್ಲಿಗೆ ಬರ್ತಾರೆ. ಅಂದ್ರೆ ಅಷ್ಟು ಮಕ್ಕಳು. ಯಾಕಂತ ಹೇಳಿದ್ರೆ ಇದು ಕಾರಣ ಏನಂತ ಹೇಳಿ ಈ ಸಮಸ್ಯೆ, ಬ್ಲಡ್ ರಿಲೇಷನ್ ಒಳಗೆ ಮದುವೆ ಆಗೋದು. ಬ್ಲಡ್ ರಿಲೇಷನ್ ಒಳಗೆ ಮದುವೆ ಆದ ನಿಮ್ಗೆ ಸಾವಿರಾರು ಕೇಸ್ ಇದಾವೆ. ಮಕ್ಕಳು ಜಾಸ್ತಿ ಚುರುಕಿರೋದಿಲ್ಲ, ಮಂಡ್ರಾಗ್ತಾರೆ, ಒಂಥರ ಮಂದ ಇರ್ತಾರೆ. ಆಮೇಲೆ ಸುಮ್ಮನೆ ಕೆಲವೊಂದು ಸರಿ ಹೀಗಿರ್ತಾರೆ, ಇಲ್ಲ ಕೈಕಾಲು ಸರಿಯಾಗಿರೋದಿಲ್ಲ. ಆಮೇಲೆ ಏನಾಗುತ್ತೆ, 1, 2, 3, 4ನೇ ಜನ್ರೇಷನಲ್ಲಿ ಬಂದ ಕೂಡ ಮಕ್ಕಳೇ ಆಗೋದಿಲ್ಲ, ಗಂಡ ಹೆಂಡ್ತಿ. ನೀವು ಎಷ್ಟೋ ಜನ ಹೇಳ್ತಾರೆ ಮಕ್ಕಳಾಗೋದಿಲ್ಲ, ಕೌಂಟಿಂಗ್ ಕಡಿಮೆ ಇದೆ. ಆ ಕೌಂಟಿಂಗ್ ಕಡಿಮೆ ಆಗೋದಲ್ಲಿ. ಆದರೆ ಇದರಲ್ಲಿ ಒಂದು ಒಳ್ಳೆ ಮಾತು ಹೇಳ್ತೇನೆ ನಿಮಗೆ. ಈ ಕರಾವಳಿ ಭಾಗದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಸಂಬಂಧದಲ್ಲಿ ಮದುವೆ ಆಗೋದಿಲ್ಲ. ಫಸ್ಟ್ ನೆನಪಲ್ಲಿ ಇಟ್ಕೊಬ್ರಿ, ಮೊದಲಿಂದ ನಾನು ಕರಾವಳಿ ತುಂಬ ಬುದ್ಧಿವಂತರು. ಇದೀಗ ಸುಧೀರ್ ಶೆಟ್ರು ಇಲ್ಲ ನಾನಿರಲಿ. ನಾನು ಯಾಕೆ ಹೇಳಿದೆ ಅಂದ್ರೆ ಅಲ್ಲಿ ಆಗುದೇ ಇಲ್ಲ. ಯಾಕಂದ್ರೆ ಈಗ ನಾವೆಲ್ಲ ನೋಡ್ತೇವಲ್ಲ, ಯಾರಿಗೂ ಕೊಡೋದಿಲ್ಲ, ಯಾರಿಗೂ ಅವ್ರವ್ರ ಒಳಗೆ ನನ್ನ ಆಸ್ತಿ ಇದೆ, ಅಕ್ಕನ ಮಗಳನ್ನ ಕಟ್ಕೊಂಡ್ಬಿಡು, ಅದು ಹೊರಗೆ ಹೋಗುತ್ತೆ. ಆ ರೀತಿ ಪದ್ಧತಿಗಳೇ ಇಲ್ಲ. ಅದು ಆ್ಯಕ್ಚುಲಿ ಏನು ಮಾಡ್ತಾರೆ, ಕೆಲವೊಬ್ಬರಿಗೆ ಮನೆಯಲ್ಲಿ ತಾಯಿ ಅಂದರೆ ಭಾರಿ ಆಸೆ ಇರುತ್ತದು, ಸಂಬಂಧದಲ್ಲಿ ಮದುವೆ ಆಗಬೇಕು, ನಮ್ಮ ಇದಕ್ಕೆ ಕೊಡಬೇಕು. ಆದ್ರೆ ಅವ್ರು ಇಡೀ ಮುಂದೆ ಬರೋ ಜನ್ರೇಷನ್ ಅವರೇ ಕಟ್ ಮಾಡ್ತಾರೆ. ಅಲ್ಲಿ ಸ್ಲೋ ಮಾಡೋದೇ ಅವರು. ಇದೇನಾಗುತ್ತೆ ಅಂತ ಹೇಳಿದ್ರೆ ಆನುವಂಶಿಕತೆಯಾಗಿ ಅದು ಬರುತ್ತೆ. ಅದಕ್ಕೆ ಏನಂತ ಹೇಳಿ, ನೀವು ಡಿಫ್ರೆಂಟ್ ನೋಡಿ ಇದರಲ್ಲಿ ಆಗಿರ್ತಾರಲ್ಲ, ಅವರೆಲ್ಲ ಭಾರಿ ಮಜಾ ಇರ್ತಾರೆ. ಅವ್ರ ಮಕ್ಕಳು ನೋಡಿ ಎಷ್ಟು ಸ್ಪೀಡ್ ಇರ್ತಾರೆ, ಆ ತಾಕತ್ತು ನೋಡಿ, ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾರೆ, ಏನೇನೋ ಇರ್ತಾರೆ, ಒಟ್ಟು ಏನೇನೋ ಮಾಡ್ತಿರ್ತಾರೆ. ಕರೆಕ್ಟ್. ಸೊ ಇದೇನಾಗುತ್ತೆ ಅಂತ ಹೇಳಿ, ಇದನ್ನ ವಿದೇಶದಲ್ಲಿ ಎಸ್ಪೆಷಲಿ ರಷ್ಯಾದ ನಿಮಗೆ ಜಿಮ್ನಾಸ್ಟಿಯಮ್, ಸ್ಪೋರ್ಟ್ಸ್ ಮ್ಯಾನ್ಸು, ಸರ್ಕರ್ಸು, ಏನೇನೋ ಇದಾವಲ್ಲ ಅವ್ರ ಕಥೆಗಳು. ಏನು ಬೆಳ್ಳಗಿರ್ತಾರೆ, ಏನು ಹೈಟ್ ಇರ್ತಾರೆ, ಎಲ್ಲ ಬೆಳ್ಳಗಿರೋದು ಸೆಕೆಂಡ್ರಿ, ಅದು ಬೇರೆ ವಿಷಯ. ಅದು ಆದ್ರೆ ಅವರು ಒಳ್ಳೆ ಬಿಲ್ಡ್ ಇರ್ತಾರೆ. ಬಿಕಾಸ್ ಸ್ಟ್ರಕ್ಚರ್ ಸಖತ್ತಾಗಿರುತ್ತೆ. ಅವ್ರು ಆ ರೀತಿ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಮುಖ್ಯ ಕಾರಣ ಬರೋದು ಅಲ್ಲಿ ಅವ್ರ ಮಕ್ಕಳನ್ನ ಇದು ಮಾಡೋದು. ನಾಟ್ ಅಟ್ ಆಲ್ ರಿಲೇಟೆಡ್. ಇಲ್ಲ ಅದನ್ನ ಒಂದು ಭಾರಿ ಕಂಪಲ್ಸರಿ ಮಾಡ್ತಾರೆ. ಇದು ಸುಮಾರು ದೇಶದಲ್ಲಿ ಈ ಪ್ರಾಕ್ಟೀಸ್ ಇದೆ. ಗ್ರೇಟ್. ನಮ್ಮ ದೇಶದಲ್ಲಿ ಇದು ಸ್ವಲ್ಪ ನನಗೆ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಬರಬೇಕು. ಪಂಜಾಬ್, ಹರಿಯಾಣದಲ್ಲಿ ಇಲ್ಲ ಇದು. ಅವ್ರು ಶೆಟ್ಟಿ ಫಾಲೋ ಮಾಡ್ತಾರೆ, ನೋ ಬ್ಲಡ್ ರಿಲೇಷನ್. ಇಲ್ಲ ಪಂಜಾಬಲ್ಲಿ ಮಾಡೋದಿಲ್ಲ. ಹರಿಯಾಣದಲ್ಲಿ ಏನು ಮಾಡಿದ್ರು ಅಂತ ಹೇಳಿದರೆ, ಭ್ರೂಣ ಹತ್ಯೆ ಅತಿ ಹೆಚ್ಚು ಮಾಡ್ಕೊಂಡು ಬಂದ್ಬಿಟ್ರು, ಭ್ರೂಣ ಹತ್ಯೆನ. ಹೀಗಾಗಿ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ, 500 ಹುಡುಗಿಯರಿಗೆ 1,000 ಹುಡುಗರಿದ್ದಾರೆ. ಹೀಗಾಗಿ ಅವ್ರು ಮದುವೆ ಆಗಲಿಕ್ಕೆ ನಮ್ಮಲ್ಲಿ ಇಲ್ಲಿ ಗುಲ್ಬರ್ಗ, ಈ ಬಿಜಾಪುರ ಸೈಡ್ ಎಲ್ಲ ಬರ್ತಾರೆ ಕೆಲವೊಂದು ಮದುವೆ ಆಗೋದಕ್ಕೆ. ಒಂದೇ ಹುಡುಗಿ 10 ಮದುವೆ ಮಾಡಿಸಿದ್ದು ಆಮೇಲೆ ಕರ್ಕೊಂಡ್ಬರುವಂಥದ್ದು ನಡೆದಿದೆ ಇದರಲ್ಲಿ. ಇದೊಂದು ಮಾಫಿಯಾನೇ. ಅದು ಮಾಫಿಯಾ ಆಗಿಬಿಟ್ಟಿದೆ. ಈ ಮಾಫಿಯಾ ಯಾವಾಗತ್ತೆ ಅಂತ ಹೇಳಿದರೆ, ಇದಕ್ಕೆ ನನಗೂ ಗಂಡು ಮಗು ಹುಟ್ಟಬೇಕು, ನನಗೆ ಹೆಣ್ಣೆ ಬೇಡ ಅನ್ನೋದು ಭ್ರೂಣ ಹತ್ಯೆ ಮಾಡಿಸೋದು. ಹೀಗಾಗಿ ನಾನೊಂದು ಜಾಥಾ ಮಾಡಿಸಿದ್ದೆ ಬಸವನಗುಡಿಯಿಂದ ಟೌನ್ ಹಾಲ್ವರೆಗೆ. ಅವ್ರಿಗೆ ಗೊತ್ತು, ನಾವು ವಿಶ್ವ ಛಾಯಾಗ್ರಾಹಕರ ದಿವಸ ರವಿರಾಜ್ ಅವ್ರಿಗೆ ಗೊತ್ತದು ಭ್ರೂಣ ಹತ್ಯೆ ಬಗ್ಗೆನೇ. ಇದು ನಾನು 10 ವರ್ಷದಿದ್ದೆ ಜಾಥಾ ಮಾಡಿದ್ದೆ. ಯಾಕಂದ್ರೆ ನಾವು ಇದನ್ನೇನಂದರೆ, ನಾವು ಇಲ್ಲೆಲ್ಲ ಹೋಗಿ ಬಾರ್ಡ್ರಲ್ಲಿ ಸ್ಟಡಿ ಮಾಡ್ಕೊಂಡು ಬಂದಿದ್ದು.
ವಿಚಿತ್ರವಾಗಿ ಸ್ಕ್ಯಾನರ್ ಬಂದ್ಬಿಟ್ಟು ಲಿಂಗ ಪತ್ತೆ ಅವಾಗ ಲಿಂಗ ಪತ್ತೆ ಅಂದ್ಕೊಳ್ಳೆ ಏನಾಗುತ್ತೆ, ನಮ್ಮಲ್ಲಿ ಹಳ್ಳಿಯಲ್ಲಿ ತಾಲೂಕಾ ವಯಸ್ಸು ಮಕ್ಕಳು ಮಾತಾಡ್ತಿರ್ತಾರೆ ಅವರು, ಹೆಣ್ಮಕ್ಳು ಈ ಏನು ಏನೇ ವಾಂತಿ ಐತೆ ಉಲ್ಟಿ ಆಯಿತು ಮಗು ಆಗ್ತಾ ಇದೆ ಅಂಥೇಳಿ, ಕರೆಕ್ಟು ಮಗು ಆದರೆ ಅಂಥೇಳಿ ಒಂದು ಗಂಡು ಹುಡುಗ ಅಲ್ಲಿ ಬರುತ್ತೆ. ಈ ಮೈಂಡ್ಸೆಟ್ ಹ್ಯಾಕ್ ಚೇಂಜ್ ಆಗುತ್ತೆ ಅನ್ನೋ ಬಗ್ಗೆ ಸ್ಟಡಿ ಮಾಡಿ. ಈ ಥರ ಆಗಬೇಕಮ್ಮ ನಿನ್ಗೊಂದು ಮಗು ಅಂದ್ಬಿಡ್ತಾಳೆ ಅವಳು ಫಸ್ಟ್, ಅಲ್ಲಿಗೆ ಅವಳು ಅರ್ಧ ಕುಗ್ಗುತ್ತೆ. ಇದೇ ರೀತಿ ಏನೋ ಅವಳು ಹತ್ತೇ ದಿವಸ ಅದೇ ಕತೆ ಹೇಳ್ತಾಳೆ, ಏನಂತೇಳಿ ಈ ರೀತಿ ಮಗು ಆಗಬೇಕು, ನಿನ್ಗೊಂದು ಒಳ್ಳೆ ಗಂಡು ಮಗು ಆಗಬೇಕಮ್ಮ, ನಿಮ್ಗೊಬ್ಬ ಕೃಷ್ಣ ಹುಟ್ಟಬೇಕು, ಈ ರೀತಿ ರಾಮ ಹುಟ್ಟಬೇಕು, ಅದೇನೋ ಒಟ್ಟು ಅವರು ಗಂಡೆ ಹೇಳೋದು ರಿಲಿಜಿಯಸ್ ಅವ್ರದ್ದು ಏನೇನಿರುತ್ತೆ ಅದ್ರ ಪ್ರಕಾರ ಹೇಳ್ತಾ ಹೋಗ್ತಾರೆ. ಆವಾಗ ಅವಳು ಮನಸ್ಥಿತಿ ಚೇಂಜ್ ಆಗ್ತಾ ಹೋಗುತ್ತೆ. ಆ ಮನಸ್ಥಿತಿ ಚೇಂಜ್ ಆದಾಗ ಅವಳು ರಾತ್ರಿ ಗಂಡನ ಹತ್ರ ಒಂದೆರಡು ಸರಿ ಡಿಸ್ಕಸ್ ಮಾಡಿದ ನಂತರ ಅವನೇನು ಮಾಡ್ತಾನೆ, ಈ ರೀತಿ ಪತ್ತೆ ಹಚ್ಚೋರು ಯಾರಾದ್ರದ ಅಂತ ಅವನು ಅದನ್ನು ಹಂಟಿಂಗ್ ಮಾಡ್ಲಿಕ್ಕೆ ಹೋಗ್ತಾನೆ. ಇದಕ್ಕೆ ನಮ್ಮಲ್ಲಿ ಈಗ ಮಂಡ್ಯದಲ್ಲೇ ನೀವು ಕೇಸ್ ಕೇಳಿದ್ರೆ ಅಲ್ಲಿ ಕೆಲವೊಂದು ಲೋಕಲೇಟ್ಸ್ ಇರ್ತಾರೆ, ಅವ್ರಿಗೆ ಒಳ್ಳೆತನ ಕೆಟ್ಟತನ ಅವ್ರು ಹುಟ್ಟಿದಾಗನೇ ಇರೋದಿಲ್ಲ. ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ, ಕ್ರೂರಿಗಳಿರ್ತಾರೆ. ಅವ್ರು ಏನು ಮಾಡಿರ್ತಾರೆ, ಈ ಥರ ಸ್ಕ್ಯಾನಿಂಗ್ ಸೆಂಟ್ರು ಕೆಲವೊಂದು ಅಕ್ರಮದವರೊಟ್ಟಿಗೆ ಅವ್ರು ಜಾಯ್ನ್ ಆಗಿಬಿಟ್ಟಿರ್ತಾರೆ. ಆ ಕ್ರೂರಿ ಹೆಂಗಸರು, ಕ್ರೂರಿ ಅನ್ಬೇಕು, ಒಂದು ಭ್ರೂಣನ ಹತ್ಯೆ ಮಾಡೋದ್ರೆ ಏನು ತಪ್ಪಿಲ್ಲಲ್ಲ, ಆಗ ಈಕ್ವಲ್ ಟು ಮರ್ಡರ್ ಅಷ್ಟೇನೆ. ಅವಾಗ ಇಲ್ಲ ನಮ್ಮ ಕಡೆ ಒಂದಿಷ್ಟು ಖರ್ಚಾಗುತ್ತೆ ಅಂಥೇಳಿ, ಈಗ ನೆಗೆಟಿವಾ ಪಾಸಿಟಿವಾ ಅಂತ ಹೇಳ್ತಾರೆ ಅವ್ರ ಭಾಷೆ ಒಳ್ಳೆ ಮಾಡೋದು. ನೆಗೆಟಿವ್ ಅಂದರೆ ಹೆಣ್ಣು, ಪಾಸಿಟಿವ್ ಅಂದರೆ ಗಂಡು. 3 ತಿಂಗಳಲ್ಲಿ ನಿಮ್ಮ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಏನು ಗೊತ್ತಾಗುತ್ತೆ. ಆಮೇಲೆ ಅವ್ನು ಬೇಗಂತಲೇ ನೆಗೆಟಿವ್ ಅಂತ ಹೇಳೋದು, ಯಾಕಂದ್ರೆ ನೆಗೆಟಿವ್ ಅಂದರೆ ತೆಗೆಸ್ಲಿಕ್ಕೆ ಒಂದು 50,000 ಖರ್ಚು ಮಾಡ್ತಾರಲ್ಲ ಇವರು, ಪಾಸಿಟಿವ್ ಅಂದ್ರೆ ಹೊಟ್ಟ ಬಿಡ್ತಾರಲ್ಲ. ಪಾಸಿಟಿವ್ ಟೆಸ್ಟಿಂಗ್ ಚಾರ್ಜ್, ನೆಗೆಟಿವ್ ಅಂದ್ರೆ ಟೆಸ್ಟಿಂಗ್ ಕಮ್ಮಿ, ತೆಗ್ಸಕ್ಕೆ ಅಬಾರ್ಷನ್ ಚಾರ್ಜ್ ಆಗುತ್ತೆ. ಇವನ್ಗೆ ಒಳ್ಳೆ ಫುಡ್ ಇವನ್ಗೆ, ಅದು ಇವೊಂದು ದೊಡ್ಡ ದಂಧೆ ಇದು. ಮಂಡ್ಯದಲ್ಲಿ ಎಷ್ಟು ಕೇಸ್ ರಿಪೋರ್ಟ್ ಆಯಿತು, ಅವ್ನು ಯಾರೋ ಡಾಕ್ಟ್ರು ತನ್ನ ಕಾರ್ ಒಳಗಡೆ ಸೂಸೈಡ್ ಮಾಡ್ಕೊಂಡ, ಸಿಗಾಕೋತೀನಿ ಅಂತ. ಇಸ್ ದಿಸ್ ದಿ ವೇ? ಇದು ಏನಾಗುತ್ತೆ ಅಂದರೆ ಹೆಣ್ಣು ಭ್ರೂಣ ಹತ್ಯೆ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಈ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆ ಹರಿಯಾಣದಲ್ಲಿ ವಿಪರೀತ ಇದೆ ಈ ಸಮಸ್ಯೆ. ಹೀಗಾಗಿ ನೀವು ಸುಮಾರು ಮದುವೆಗಳ ಕೇಸ್ ಕೇಳಿರ್ತೀರ, ಗುಲ್ಬರ್ಗ, ಯಾದಗಿರಿ ಈ ಸೈಡ್. ಯಾಕಂತ ಹೇಳಿದ್ರೆ ಅವ್ರು ಹಿಂದಿ ಮಾತಾಡ್ತಾರೆ. ಆಮೇಲೆ ಸುಮಾರು ಜನ ಒಂದು ಕಾಲದಿಂದ ರಾಜಸ್ಥಾನ್ ಕಡೆಯಿಂದ ವಲಸೆ ಬಂದಂಥವ್ರಲ್ಲಿದ್ದಾರೆ. ಸೊ ಹೀಗಾಗಿ ಅವ್ರು ಏನು ಮಾಡ್ತಾರೆ, ಇಲ್ಲಿ ಇದು ಮಾಡ್ತಾರೆ. ಸೊ ಇದ್ರದ್ದು ಇವೆಲ್ಲ ಏನಂತ ಪರಿಣಾಮಗಳು, ಇವೆಲ್ಲ ಸೋಷಿಯಲ್ ಇಂಪ್ಯಾಕ್ಟ್ಸ್ ತುಂಬ ದೊಡ್ಡ ಮಟ್ಟದಲ್ಲೇ. ಹೀಗಾಗಿ ನಮಗೆ ಜಾಗೃತಿ ಬರಬೇಕು, ನಮ್ಮನ್ನು ನಾವು ಕಲ್ಕೋಬೇಕು, ಹೇಗೆ ಬದುಕಬೇಕು ಏನನ್ನೋದು. ಒಟ್ಟಾರೆ ಏನಾಗಬೇಕು ಗೊತ್ತಾ, ಜನ ಜಾಗೃತಿ ಆಗಬೇಕು. ಗೊತ್ತಾಯ್ತಾ? ನಾವು ಹೇಳ್ತೀವಿ ಆ ಸರ್ಕಾರ ಹಂಗೆ ಮಾಡಲಿ, ಜನ ಜಾಗೃತಿ ಆಗಿದ್ದೀವ. ಮೊನ್ನೆ ಹೋಗ್ಬಿಟ್ಟು ಒಂದು ಮಳೆ ಬರ್ತಾ ಇದೆ, ಹೆವಿ ಮಳೆ, ಫ್ಲೈಓವರೆಲ್ಲ ಲೀಕ್ ಆಗ್ತಾ ಇದೆ. ಒಂದು ಪೈಪ್ ಹಾಕೋಕ್ಕಾಗಲ್ಲ, ಒಂದು ವಿಡಿಯೋ ಮಾಡಿದ್ದಕ್ಕೆ ಅನೇಕ ಜನ ಏನು ಗುರು ಬೆಂಗಳೂರಲ್ಲೇ ಇದ್ದು ಕನ್ನಡ ಅನ್ನ ತಿಂದು ಕರ್ನಾಟಕದ ಬಗ್ಗೆನೇ ಕೆಟ್ಟದಕ್ಕಾಗ್ತಿಲ್ಲ, ನೀನು ಮನುಷ್ಯನ ಈ ದೇಶ ಪ್ರೇಮಿ. ಐ ಆಮ್ ಆಸ್ಕಿಂಗ್ ದಿ ಬೇಸಿಕ್ ಕ್ವಶನ್ ಆಫ್ ಎವ್ರಿ ಸಿಟಿಜನ್ ಶುಡ್ ಆಸ್ಕ್. ಪ್ರತಿಯೊಬ್ಬ ನಾಗರಿಕನಿಗಿರ್ಬೇಕಾದ್ರೆ ನಾಗರಿಕ ಪ್ರಜ್ಞೆ. ಹಿಂಗೆ ಸಮಸ್ಯೆ ಇದೆ, ನಾವು ಟೋಲ್ ಕಟ್ತಿದ್ದೀವಿ ರಸ್ತೆ ಮೇಲೆ ಓಡಾಡೋಕ್ಕೆ, ನೀವೇನು ಮಾಡ್ತಿದ್ದೀರಿ? ಹಿಂಗೆ ಕೇಳಿದ್ರೆ ದೇಶದ್ರೋಹಿ, ಹಿಂಗೆ ಕೇಳಿದ್ರೆ ನಿಮಗೆ ಈ ನಾಡ ದ್ರೋಹಿ. ಚೇಂಜ್ ಯುವರ್ ಮೈಂಡ್ ಸೆಟ್ಸ್. ಬನ್ನಿ ಸರ್. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಓದು ಮನುಷ್ಯನ ಪ್ರಜ್ಞೆಯನ್ನ ಸೂಕ್ಷ್ಮಗೊಳಿಸುತ್ತೆ ಮತ್ತು ಕೂತಲಿಯೇ ಲೋಕಜ್ಞಾನ ಮಾಡಿಸುತ್ತೆ. ಓದೋಣ, ಪ್ರಜ್ಞಾವಂತರಾಗೋಣ.